ವಿಜಯ ಟಾಟಾ ಅವರು ಮತ್ತು ಎಲ್ಲ ಸ್ನೇಹಿತರು ಮಾಡಿದ್ದಾರೆ. ಅವರಿಗೆ ಅವರ ಸಾಹಸಕ್ಕೆ ಮತ್ತು ಅವರ ಒಂದು ಪ್ರಯತ್ನಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಮತ್ತು ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರ ಪರವಾಗಿ ಇಬ್ಬರ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ. ಮತ್ತು ಈ 5 ಚಲನಚಿತ್ರಗಳು ಬಹಳ ಚೆನ್ನಾಗಿ ನಿರ್ಮಾಣ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯಲಿ ಮತ್ತು ಎಲ್ಲ ಸಿನಿಮಾ ನೋಡ್ತಕ್ಕಂಥ ಜನರಿಗೆ ಒಳ್ಳೆಯ ಆಕರ್ಷಣೆಯನ್ನು ನೀಡಲಿ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಿಮ್ಮ 5 ಸಿನಿಮಾಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿನೇಶ್ ಒಂದು ಲಾಸ್ ಆಗಿದೆ. ಇಲ್ಲ, ಯಾಕಂದ್ರೆ ನಿಮ್ಮ ಪೇರೆಂಟ್ಗೆ ಬಹಳ ಇಷ್ಟ ಇತ್ತು ನೀವು ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂತ. ನೋಡಿ ಸರ್, ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗ್ತಾ ಇದೆ. ವಿಜಯ್ ಸರ್ ಅಂತ ನಿಮ್ಗೆ ಖಂಡಿತ ಚಾನ್ಸ್ ಕೊಡ್ತಾರೆ. ತಮ್ಮ ಫಿಲ್ಮ್ ಮಾಡಿದ್ದ ಅವರಿಗಿಲ್ಲ ಹೀರೋ ಸರ್, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಿ. ಫಿಲ್ಮ್ನಲ್ಲಿ ನಮ್ಮ ತಮ್ಮ ಮಾಡಿದ್ದ. ಅದು ಒಂದು ಒಳ್ಳೆಯ ಚಿತ್ರ. ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ಮಾಣ ಮಾಡಿದಂಥ ಒಂದು ಒಳ್ಳೆಯ ಫಿಲ್ಮ್ ಮಾಡಿದ್ದೆ. ಬಟ್ ನಾನು ರಾಜಕೀಯದಲ್ಲಿ ಇಲ್ಲೇ ಇರ್ತೀನಿ. ಧನ್ಯವಾದಗಳು ಸರ್. ರಾಮಲಿಂಗ ರೆಡ್ಡಿ ಸರ್, ಒಂದೆರಡು ಮಾತುಗಳು. ಒಂದೇ ಸಲ 5 ಸಿನಿಮಾ, 5 ಜನ ಡೈರೆಕ್ಟರು, 5 ಜನ ಹೀರೋಗಳು, 5 ಜನ ಹೀರೋಯಿನ್ಸು, ಮತ್ತು ಸಪೋರ್ಟಿಂಗ್ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು, ಎಲ್ರಿಗೂ ಅವಕಾಶ ಇದೆ ಅಲ್ವಾ? ನಿಮ್ಮೆಲ್ಲ ಸಿನಿಮಾಗಳು ಹಿಟ್ಟಾಗಲಿ, ಚೆನ್ನಾಗಿ ಹಿಟ್ಟಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳು ತೆಗೆಯುವಂತಾಗಲಿ. ನಿಮಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಮುಖ್ಯಸ್ಥರು, ಆಹ್ವಾನಿತರು ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಸರ್. ಇದೀಗ ನಮ್ಮ ಮುಖ್ಯ ಅತಿಥಿಗಳಿಗೆ ಹೂಗುಚ್ಛ ನೀಡುವ ಮೂಲಕ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಓಕೆ ಪ್ಲೀಸ್. ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರೂ ಜೋರಾದ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಅದೇ ರೀತಿಯಾಗಿ ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಗುಂಡೂರಾವ್ ಸರ್ ಕೂಡ ಆಗಮಿಸಿ ಶುಭ ಹಾರೈಸಿದ್ದಾರೆ. ನೀವು ಕೂಡ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ದೀಪ ಬೆಳಗುವುದರ ಮೂಲಕ ಅಧಿಕೃತ ಚಾನಲ್ನಿಂದ ನೀಡುವಂತಹ ಸಮಯ ಎಲ್ಲರ ಪ್ರೀತಿಯ ಶ್ರೀ ಸುಚಿತ್ರ ಸರ್, ದಯವಿಟ್ಟು ನೀವು ಕೂಡ ಜಾಯಿನ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವೆಲ್ಲರ ಪ್ರೀತಿಯ ಶರಣ್ ಸರ್, ದಯವಿಟ್ಟು ದೀಪ ಬೆಳಗುವ ಕಾರ್ಯಕ್ರಮಕ್ಕೆ ನೀವು ಕೂಡ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ನರಸಿಂಹಲು ಅವರು ನಿರ್ಮಾಣ ವೇದಿಕೆ ಬರಬೇಕು. ತುಪ್ಪದ ಬೆಳಗ್ಗೆ ಅದೇ ರೀತಿಯಾಗಿ ಕಿಶೋರ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರಾಜವರ್ಧನ್ ಅವರು ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ಚೇತನ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿರ್ದೇಶಕರಾಗಿರುವಂತಹ ಶಶಾಂಕ್ ಸರ್ ದಯಮಾಡಿ ನಾವು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಕನ್ನಡ ಚಿತ್ರರಂಗದ ತೂಣು ಕುಟುಂಬ ಅಂತ ಹೇಳ್ತಾರೆ. ಸರ್ ಹಲೋ ಸರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಅಲ್ಲಿಂದ ಇಲ್ಲಿಗೆ 40 ವರ್ಷ ಆಗಿರ್ಬೋದು, ಆದ್ರೆ ನಾನು ಹೇಳಿದಾಗೆ ರವಿ ಸರ್ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಆಗ್ಲೂ ಅವರೇ ಹೀರೋ, ಈಗಲೂ ಅವರೇ ಹೀರೋ. ಅವಾಗಲೂ ನಮ್ಮ ಜೂಟಿ ಚಾಲದ ಮೆರೆಸಿದ್ದು ನಮ್ಮ ವಿ ರವಿಚಂದ್ರನ್, ಈಗಲೂ ಕೂಡ ನಮ್ಮ ಮೆಸಸ್ ಇಂಡಿಯಾಗೆ ಕ್ಲೋನಿಂಗ್ ಮಾಡ್ತಾ ಇರೋದು ಕೂಡ ವಿ ರವಿಚಂದ್ರನ್ ಅವರು. ಈ ನಡುವೆ ಮತ್ತೊಂದು ಡಿಮಾಂಡ್ ಇತ್ತು ಸರ್. ನಾವು ಪ್ರಖ್ಯಾತ ರಾಜಕಾರಣಿಗಳು ಅಥವಾ ಯಾವುದೋ ಲೇಡಿ ಫಿಮೇಲ್ ಆಕ್ಟ್ರೆಸಸ್ ಅಥವಾ
ದೊಡ್ಡ ವ್ಯಕ್ತಿ ಇರ್ತದ್ದು ಅವರಿಗೆ ಕಿರೀಟ ತೊಡಿಸ್ಬೇಕು ಅಂತ ಹೇಳುವಾಗ ಅವರು ಡಿಮಾಂಡ್ ಮಾಡಿದ್ದು ರವಿಚಂದ್ರನ್ ಅವರೇ ಕಿರೀಟವನ್ನು ತೊಡಿಸ್ಬೇಕು ಅಂತ ಡಿಮಾಂಡ್ ಮಾಡಿದ್ರು. ಇದು ನಾನು ನೆನ್ನೆ ಹೇಳ್ಬೇಕಾಗಿತ್ತು, ನನ್ನ ಡಿಮ್ಯಾಂಡ್ ಇರೋದು. ವಿಜಯ್ ಟಾಟಾ ಸರ್ ನೋಡ್ಕೊತಾರೆ ಸರ್. ಸರ್ ಇವಾಗ ನೀವು ಬಂದ ಮೇಲೆ ನಾವು ಒಂದು ರ್ಯಾಂಪ್ ವಾಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಹೀರೋಯಿನ್ ಅದ್ಭುತವಾಗಿ ಸುಂದರವಾಗಿ ಕಾಣಿಸೋದು ರವಿಚಂದ್ರನ್ ಸರ್ ಸಿನಿಮಾದಲ್ಲಿ. ಒಂದು ಫೋಟೋ ಶೂಟ್ ಮಾಡಿದ್ರು ಕೂಡ ಬಹಳ ಡಿಫ್ರೆಂಟ್ ಆಗಿ ಅದ್ಭುತವಾಗಿರುತ್ತೆ. ಸೊ ಒಬ್ಬ ಹೀರೋಯಿನ್ ಅಥವಾ ಒಬ್ಬ ಮಿಸ್ಸಸ್ ಇಂಡಿಯಾ ವಾಕ್ ಮಾಡಿಸೋದು ಕೂಡ ಅದು ರವಿಚಂದ್ರನ್ ಸರ್ಗೆ ಕರಗತ ಆಗಿರುತ್ತೆ. ನೀವಿಬ್ರು ದಯಮಾಡಿ ಒಂದು ರ್ಯಾಂಪ್ ವಾಕ್ ಸರ್ ರೆಡಿ ಮಾತನಾಡಿಸ್ತೀವಿ. ಅಮೃತ ಅವರೇ, ನಿಜವಾಗ್ಲೂ ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಮೂಲತಃ ಪಂಜಾಬಿ ಆದರೂ ಕೂಡ ಇಲ್ಲಿಗೆ ಬಂದು ಕರ್ನಾಟಕ ಪ್ರತಿನಿಧಿಸಿ 2025 ಮಿಸಸ್ ಇಂಡಿಯಾ ಕಿರೀಟ ಮುಗಿಸ್ಕೊಂಡಿದ್ರು. ನಿಮಗೆ ಆ ಕ್ಷಣ ಹೇಗಿತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. I'm really sorry, Kannada Akla, but I'll try my level best. The next time I come on stage, I'll definitely speak in Kannada. Thank you so much. What is your vision for Karnataka? Karnataka has given me a lot. Very good husband, beautiful daughter, and Mrs. India crown. So I owe a lot to Karnataka, and I'll try to do my best in form of entertainment. We're coming up with something really big and looking forward. So I think, I would really make you all happy. Thank you so much. Thank you so much, ma'am, and once again, hearty congratulations to you. Thank you. Thank you. ಬಂಗಾರದ ರಂಗು ತಂದವರು ಈಗ ವೇದಿಕೆಗೂ ಕೂಡ ಅಷ್ಟೇ ಕಲರನ್ನ ತಂದಿದ್ದೀರಾ ಸರ್. ಒಂದು ಕಡೆ ಮಿಸಸ್ ಇಂಡಿಯಾ ಅವ್ರಿಗೆ ಕ್ರೌನಿಂಗ್ ಮಾಡಿದ್ರೆ, ಇನ್ನೊಂದು ಕಡೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯ 5 ಸಿನಿಮಾಗಳ ಅನೌನ್ಸ್ಮೆಂಟ್ ಅನ್ನ ನಮ್ಮ ನಿರ್ಮಾಣ ಸಂಸ್ಥೆ ಮಾಡ್ತಾ ಇದೆ. ಸೊ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಶುರುನೇ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಇಲ್ಲ, ನಾವು ಬಾಗ್ಲಾಕ್ಬಿಡಿ ಪ್ಲೀಸ್. ಸಮ್ಮುಖದಲ್ಲಿ ಇವತ್ತಿನ ನಮ್ಮ ಪ್ರೊಡಕ್ಷನ್ ಹೌಸ್ ಅನ್ನು ಅವರು ಕನ್ನಡಕ್ಕಾಗಿ ಕೊಡ್ತಾ ಇದ್ದಾರೆ. ಅದನ್ನ ಈಗ ಲಾಂಚ್ ಮಾಡುವಂಥ ಸಂದರ್ಭ. ಸೊ ಹಾಗಾಗಿ ರವಿ ಸರ್ ಮತ್ತು ಮುರಳಿ ಸರ್ ವೇದಿಕೆಯಲ್ಲಿ ಇರಬೇಕು. ಉಳಿದವರು ದಯವಿಟ್ಟು ಕೆಳಗೆ ಬಂದರೆ ಆಮೇಲೆ ಟಾಟಾ ಸರ್ ಒಂದು ಟಾಟಾ ಸರ್ ಇದ್ದೀವಿ. Thank you so much once again, sir. I'm going to take this. Thank you so much, sir. ಎಸ್, ಈ ನಡುವೆ ಶ್ರೀ ಮುರಳಿಯವರು ಕನ್ನಡ ಸಿನಿಮಾ ರಂಗದಲ್ಲಿ ಇವತ್ತು ರೋಲಿಂಗ್ ಸ್ಟಾರ್ ಆಗಿ ಬೆಳೀತಾ ಇರುವಂತ ಅವರು ಸೂಪರ್ ಸ್ಟಾರ್. ಅವರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ. ದಯವಿಟ್ಟು ಅವರ ಒಂದು ಭೇಟಿಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದಾದ ನಂತರ ನಮ್ಮ ಈ ಪ್ರೊಡಕ್ಷನ್ ಹೌಸ್ ಈಗ ಸಿನಿಮಾ ಕ್ಷೇತ್ರಕ್ಕೆ ಏನನ್ನಾದ್ರೂ ಮಾಡಬೇಕು ಅಂತ ಹೇಳಿ ಪ್ರೊಡಕ್ಷನ್ ಹೌಸ್ ಅನ್ನ ಅವರು ಶುರು ಮಾಡ್ತಾ ಇದ್ದಾರೆ. Amrita ma'am, I request you to join us once again. Thank you so much. ಇದೀಗ ರವಿಚಂದ್ರನ್ ಸರ್, ನಮ್ಮೆಲ್ಲರ ಆಸೆ, ನಮ್ಮ ಕನ್ನಡದ ಕಣ್ಮಣಿಗಳು ಬಹಳಷ್ಟು ಜನ ಪ್ರೀತಿಯಿಂದ ಕಾಯ್ತಾ ಇರುವಂತಹ ಕ್ಷಣ ಈಗ ಈ ವೇದಿಕೆಯ ಮುಖಾಂತರ ಬಹಳಷ್ಟು ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಒಂದು ಅದ್ಭುತ ಅವಕಾಶವನ್ನು ನಿರ್ಮಾಣ ಸಂಸ್ಥೆ ನೀಡ್ತಾ ಇದೆ. ಆ ನಿರ್ಮಾಣ ಸಂಸ್ಥೆ ಯಾವುದು, ಇದರ ಲೋಗೋ ಅನಾವರಣ ಆಗುವಂತಹ ಸಮಯ. ನೀವು ದಯವಿಟ್ಟು ಇದನ್ನು ಅನೌನ್ಸ್ ಮಾಡಬೇಕು ಎನ್ನುವಂಥದ್ದು ನಮ್ಮ ಒಂದು ವಿಶ್ವಾಸ. ಹೆಸರು ಮತ್ತೆ ಲೋಗೋ ಈಗ ಅನಾವರಣ ಆಗುತ್ತೆ ಸರ್. ಹೆಸರು ಮತ್ತೆ ಲೋಗೋ ಈಗ ಅನಾವರಣ ಆಗುತ್ತೆ.
ಎಷ್ಟು ಜನ ಏನು ಅಲ್ವಾ, ನೀವೇ ನನ್ನ ಟಿವಿಯಲ್ಲಿ ಹೇಳ್ತೀನಿ, ನಾನು ನೀವು ಹೇಳಿ ನೋಡಿ ಸರ್. ವಿಜಯಕಾಂತ್ ಅವರ ಭಾಷಣ ಅಲ್ಲ ಡಾನ್ಸ್ ಮಾತ್ರ ಹೇಳ್ಬೇಕು ಈಗ. ಓಕೆ, ನಾನು ಏನು ಮಾಡೋದು ನನಗೆ ಕನ್ಫ್ಯೂಷನ್ ಎಲ್ಲಿಂದ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಅಮೃತ ಸಿನಿ ಕ್ರಾಫ್ಟ್ ಅನ್ನೋ ಪ್ರೊಡಕ್ಷನ್ ಅವರು ಇವಾಗ ಲಾಂಚ್ ಆಗಿರೋದು ನಮ್ಮ ವಿ ರವಿಚಂದ್ರನ್ ಸರ್ ಕಡೆಯಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಟಾಟಾ ಸರ್, ನೀವು ಒಬ್ಬ ಶ್ರೇಷ್ಠ ಉದ್ಯಮಿ, ಮಾಧ್ಯಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಅಪಾರ, ಸಾಕಷ್ಟು ಕನಸನ್ನ ಇಟ್ಕೊಂಡಿರೋರು. ನಾನು ಅವಾಗಲೇ ಹೇಳಿದೆ, ಇಬ್ಬರು ಕನಸುಗಾರ ಇದ್ದಾರೆ, ಒಬ್ರು ನಮ್ಮ ರವಿಚಂದ್ರನ್ ಸರ್ ಮತ್ತೊಬ್ಬರು ವಿಜಯ್ ಟಾಟಾ ಅಂತ. ಅಂದ್ರೆ ಯಾವ ಉದ್ದೇಶವನ್ನ ಇಟ್ಕೊಂಡು ನೀವು ಅಮೃತ ಸಿನಿ ಕ್ರಾಫ್ಟ್ ಪ್ರೊಡಕ್ಷನ್ ಹೌಸ್ ಅನ್ನ ನೀವು ಶುರು ಮಾಡ್ತಾ ಇದ್ದೀರಾ? ಈ ನಿರ್ಮಾಣ ಸಂಸ್ಥೆಯಿಂದ ಮುಂದೆ ಏನೆಲ್ಲ ಕೆಲಸಗಳಾಗುತ್ತೆ, ನಿಮ್ಮ ಕನಸಿನ ಬಗ್ಗೆ ಹೇಳೋದಾದ್ರೆ? LED brightness also. ಫಸ್ಟ್ ರವಿಚಂದ್ರ ಅವರು ಮಾತಾಡಿ, ಆಮೇಲೆ ಐಡಿಯಾ ಬಂತು ಈ ಪಿಕ್ಚರ್ ಮಾಡೋಣ ಅಂತ. ಬಟ್ ಈ ಪಿಕ್ಚರ್ ಆ್ಯಕ್ಚುಲಿ ಈ ಪಿಕ್ಚರ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಇದು ನಮ್ಮದು ಏನಿದ್ದಾರೆ, ಇಟ್ ಇಸ್ ಕಾಲ್ಡ್ ಗಂಡ ಹೆಂಡತಿ ಜಗಳ. ಈ ಗಂಡ ಹೆಂಡತಿ ಜಗಳ ಇಲ್ಲದಂದರೆ ಇವತ್ತು ನಾನು ಈ ಅಮೃತ ಸಿನಿ ಕ್ರಾಫ್ಟ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಈ ನಮ್ಮ ಜಗಳದಲ್ಲಿ ನಮ್ಮ ಮಗಳು ಪಾಪ ತುಂಬ ಸಪೋರ್ಟ್ ಮಾಡಿದ್ರು ಬಿಸ್ನೆಸ್ಗೆ. ಅವರು ಶೀಸ್ ಅನ್ ಹೌಸ್ ವೈಫ್ ಅಲ್ಲ, ಯು ಪ್ರೂವ್ ಸಮಥಿಂಗ್ ಟು ಯುವರ್ ಡ್ಯಾಡ್. ಐ ಮೀನ್ ಮೈ ಹಸ್ಬೆಂಡ್ ಅಂತ ನಮ್ಮ ಡಾಕ್ಟರ್ ಗೋಲ್ಡ್ ಮೈ ವೈಫ್. Then she contested for this pageant competition. Of course, then we supported later. So what I then, of course, because of ಗೆದ್ದ ಮೇಲೆ ನಮಗೆ ಒಂದು ಎಂಕರೇಜ್ಮೆಂಟ್ ಆಯಿತು. ಕನ್ನಡದ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದು, ಐ ಮೀನ್ ತೆಲುಗಲ್ಲಿ ಆಗಲಿ, ಹಿಂದಿ ಆಗಲಿ, ತಮಿಳ್ ಆಗಲಿ, ಮಲಯಾಳ ಆಗಲಿ, ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಇದು ಬ್ಯಾಕ್ವರ್ಡ್ ಆಗಿದೆ, ತುಂಬ ಲ್ಯಾಗಿಂಗ್ ಆಗಿದೆ. ಐ ಥಾಟ್ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಇನ್ ದಿಸ್. ನನ್ನ ಉದ್ದೇಶ ಬರೀ ನಾನು 50 ಮೂವಿ ಮಾಡಬೇಕು, 100 ಮೂವಿ ಮಾಡಬೇಕು ಅಂತಲ್ಲ. ಎಂಟರ್ ಇಂಡಸ್ಟ್ರಿ ಪ್ರತಿ ಪ್ರೊಡ್ಯೂಸರು, ಪ್ರತಿ ಡೈರೆಕ್ಟರು ಮುಂದೆ ಬರಬೇಕು, ಪ್ರತಿ ಸ್ಕ್ರಿಪ್ಟ್ ರೈಟರ್ ಮುಂದೆ ಬರಬೇಕು. ದೇ ಹ್ಯಾವ್ ಟು ಇಂಪ್ರೂವೈಸ್ ಆ್ಯಂಡ್ ದೇ ಹ್ಯಾವ್ ಟು ರಿಲೀಸ್ ಮೋರ್ ಮೂವೀಸ್ ಅಂತ. ಅದಕ್ಕೆ ಬರೀ ನಾನು 5 ಮೂವಿ ರಿಲೀಸ್ ಮಾಡಿದರೆ ಅದು ಸಕ್ಸಸ್ ಆಗೋದಿಲ್ಲ, ಅದು ಇಂಪಾಸಿಬಲ್. 5 ಮಾಡ್ಬೋದು, 10 ಮಾಡ್ಬೋದು, ಅದರಲ್ಲಿ ಉಪಯೋಗ ಆಗೋದಿಲ್ಲ. ನಾನು ನೋಡಿದಾಗ ಇದು ಮೂವಿಗಳು ತುಂಬ ರಿಲೀಸ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಆದರೆ ಅದು ಮಾರ್ಕೆಟಿಂಗ್ ಸರಿ ಆಗ್ತಾ ಇಲ್ಲ, ಅದು ಜನಗಳಿಗೆ ತಲುಪಿಸ್ತಾ ಇಲ್ಲ. ನಾನು ಮೊನ್ನೆ 2-3 ಪಿಕ್ಚರ್ ನೋಡಿದೆ, ತುಂಬ ಚೆನ್ನಾಗಿತ್ತು, ಅದು ಪಬ್ಲಿಕ್ ಗೊತ್ತಾಗ್ತಾ ಇಲ್ಲ. ಸೊ ನಾನು ಫಸ್ಟ್ ಎಡಿಷನ್ ಈ 5 ಮೂವಿ ಏನಕ್ಕೆ ಮಾಡ್ತಾ ಅಂದರೆ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ, ಒಂದು ವೈಬ್ರೆಂಟ್ ಆಗಿರಲಿ ಮಾರ್ಕೆಟು, ಒಂದು ಮಾರ್ಕೆಟಲ್ಲಿ ಗೊತ್ತಾಗಿರಲಿ. ನಾನು ಒಂದು ಮೂವಿ ಮಾಡಿದ್ರೆ ಅದಕ್ಕೇನು ಇದರಲ್ಲ ಇಂಪಾರ್ಟೆನ್ಸ್ ಅಂತ ಒಂದು 5 ಮೂವಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಮೋಸ್ಟ್ಲಿ 6 ಮೂವಿ ಫೈನಲ್ ಮಾಡಿದ್ದೀವಿ. ಈ 6 ಮೂವಿನ ಒಟ್ಟಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಂಬರ್ 1. ನಂಬರ್ 2, ಇದು ಬಿಟ್ಟು ನಮ್ಮ ಉದ್ದೇಶ ಯಾರ್ಯಾರು ಮೂವೀಸ್ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್ ಮಧ್ಯದಲ್ಲಿ ಸ್ಟಕ್ ಆಗಿದೆಯೋ ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತೀವಿ. ಈ ಸ್ಟಕ್ ಆಗಿದ್ದ ಪ್ರಾಜೆಕ್ಟಲ್ಲಿ ಈಚೆ ಬರಬೇಕಂತ ಉದ್ದೇಶ, ಅದು ಸ್ಟಾರ್ಟ್ ಮಾಡಿ ನಮ್ಮ ಉದ್ದೇಶ ಇದೆ. ಪ್ಲಸ್ ಈ ಪ್ರೊಡ್ಯೂಸರ್ ಮೂವಿ ಮಾಡಿದರೆ ಆ ಮೂವಿ ಮಾಡಿದ ತಕ್ಷಣ ಆ ರಿಲೀಸ್ ಮಾಡೋದಕ್ಕಾದಂಥ ಅದು ಮಾರ್ಕೆಟಿಂಗ್ ಆಗ್ತಾ ಇಲ್ಲ. ಸೊ ಐ ರಿಯಲಿ ವಾಂಟ್ ಟು ಐ ಮೀನ್ ಐ ಡೋಂಟ್ ವಾಂಟ್ ಟು ಸೇ ರಿಯಲಿ ಹೆಲ್ಪ್, ಬಟ್ ಆಲ್ಸೋ ಮಾರ್ಕೆಟಿಂಗ್ ಪಾರ್ಟ್ನರ್ಸ್ ಆಫ್ ದಿಸ್ ಆಲ್ ಮೂವೀಸ್ ಯಾರು ಪ್ರೊಡ್ಯೂಸ್ ಮಾಡಿದ್ರು ಆ ಮೂವಿನ ಒಂದು ಅದ್ಭುತವಾಗಿ ಲಾಂಚ್ ಮಾಡೋಣ. ಮೋಸ್ಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ನೋಡಿರಲ್ಲ, ಅದು ಇಂಟರ್ ಇಂಡಿಯಾದಲ್ಲಿ ಕೂಡ ನೋಡಿರಲ್ಲ. ಆ ಥರ ನಾವು ಲಾಂಚ್ ಮಾಡ್ತೀವಿ. ನನ್ನ ಪಿಕ್ಚರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, 5 ಪಿಕ್ಚರ್ ಬಗ್ಗೆ. ಈಗ ಆಗಲೇ ನಾನು 2 ಮೂವಿ ಪಿಕ್ಚರ್ ನೋಡಿದ್ದೀನಿ. ಆ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀವಿ. ಮೋಸ್ಟ್ಲಿ ವಿತಿನ್ 2 ವೀಕ್ಸೇ ನಾವು ಮೂವೀಸ್ ಲಾಂಚ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಆ ಮೂವೀಸ್ ನೋಡ್ತಾ ಇದ್ದೀವಿ. ಯಾರ್ಯಾರು ಮೂವಿ ಮಾಡಿದ್ರು ಆ ಮೂವಿನ ನಾವು ಲಾಂಚ್ ಮಾಡ್ತೀವಿ. ನಮ್ಮ ಲಾಂಚಿಂಗ್ ಒಂಥರ ವಿಚಿತ್ರವಾಗಿರುತ್ತೆ. ಅದು ಪಬ್ಲಿಕ್ಗೆ ಟೋಟಲ್ 6 ಕೋಟಿ ಜನರಿಗೆ ಸೇರುತ್ತೆ. ಅದು ತಲುಪುವಾಗ ಆಟೋಮೆಟಿಕ್ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಅದನ್ನು ವೈಬ್ರೇಷನ್ ತಗೊಂಡು ಮಾಡ್ತೀವಿ. ಅದೇ ಥರ ಮಾಡಿದರೆ ಆವಾಗ ಈ ಮೂವಿಗಳು ಪ್ರೊಡಕ್ಷನು ಎಲ್ಲರೂ ಸಕ್ಸಸ್ ಆಗಲಿಕ್ಕೆ ಕಾರಣ ಇದೆ. ಇಲ್ಲಾಂದರೆ ನಾನು ಒಬ್ಬನೇ ಕೂತ್ಕೊಂಡು 5 ಮೂವಿ ಮಾಡ್ತೀನಿ, 10 ಮೂವಿ ಮಾಡ್ತೀನಿ ಅಂತ ಆಗೋದಿಲ್ಲ. ಸೊ ವಿ ಆರ್ ಜಸ್ಟ್ ಗಿವಿಂಗ್ ಅನ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಕಮ್ ಆ್ಯಂಡ್ ಜಾಯ್ನ್ ಅಸ್ ಆ್ಯಂಡ್ ಮೇಕ್ ಇಟ್ ಗುಡ್ ಆ್ಯಂಡ್ ಆಲ್ ಬೆಸ್ಟ್. ಆ್ಯಂಡ್ ಮೈ ಐಡಿಯಾ ಆಲ್ಸೋ ಇಸ್ ದಿಸ್, ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕೂಡ ನಾನು ಮೀಟ್ ಮಾಡುವಾಗ ಅವ್ರು ಹೇಳ್ತಾರೆ 5 ಕೋಟಿ ಬಂಡವಾಳ ಹಾಕಿದ್ದೀನಿ, ಒಂದು 4 ಕೋಟಿ ಬಂದರೆ ಪರವಾಗಿಲ್ಲ, 1 ಕೋಟಿ OTT ಬರುತ್ತೆ, ಅದೇ ಬಿಟ್ಟಾಕ ಅಂತ ಹೇಳಿದ್ದೀನಿ. ಸರ್ ಆ ಥರ ಮಾತಾಡಲೇಬೇಡಿ. ಇತ್ತೀಚೆಗೆ ಯಾವ ಪಿಕ್ಚರ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಕಾಯಿಲೆ ಕಾಂತಾರ ಅಂತ ಹೇಳಿದ್ರು. ಕಾಂತಾರ ಎಷ್ಟು ಮಾಡಿದ್ರು ಅಂದರೆ 200 ಕೋಟಿ. ಅವ್ರು 200 ಕೋಟಿ ಮಾಡಿದ್ರೆ ನೀವು 201 ಕೋಟಿ ಮಾಡಿ, 10 ಕೋಟಿ ಮಾಡಿ ಅಂತ ಅದು ಇರಬೇಕು ನಿಮಗೆ. ಅದು ಬಿಟ್ಟು ಅವ್ರು 200 ಕೋಟಿ ಮಾಡಿದ್ರು ನಂತರ 5 ಕೋಟಿ ಮಾಡ್ತೀನಿ ಅಂತ ನೀವು ಆ ಥರ ಸರೆಂಡರ್ ಆಗಬೇಡಿ. ಅದಕ್ಕೊಂದು ಮಾರ್ಕೆಟಿಂಗ್ ಇದೆ, ಟ್ಯಾಕ್ಟಿಕ್ಸ್ ಇದೆ. ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಸೂಸೈಡ್ ಆಗ್ತೀನಿ. ನಾವೇ ದುಡ್ಡು ಮಾಡ್ತೀವಿ, ನಾವು ಮಾಡಲ್ಲ ಅಂತ ನಾನು ಫ್ರೀ ಮಾಡ್ತಾ ಇಲ್ಲ. ಬಟ್ ಅಂದರೆ ವಿ ಇನ್ವೆಸ್ಟ್ ಮಾಡ್ತೀವಿ.
ನಾವು ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ಮೂವಿನ ಲಾಂಚ್ ಮಾಡ್ತೀವಿ. ನನ್ನ ಪ್ರಕಾರ ಪ್ರತಿ ಶುಕ್ರವಾರ ಕನ್ನಡ ಇಂಡಸ್ಟ್ರಿ ಇಲ್ಲಿವರೆಗೂ ನೋಡದೇ ಇರೋದು ನೋಡ್ತೀರಾ. ಪ್ರತಿ ಶುಕ್ರವಾರ ಪ್ರತಿ ಮಾರ್ಕೆಟಲ್ಲಿ ಕರ್ನಾಟಕದಲ್ಲಿ ಟೋಟಲ್ ವೈಬ್ರೆಂಟ್ ಆಗಿ ನಾನು ಮಾಡಿಸ್ತೀನಿ. ಎವ್ರಿ ಮೂವಿ ವಿಲ್ ಬಿ ಸಕ್ಸಸ್ಫುಲ್ ಮೂವಿ ಆ್ಯಂಡ್ ಎವ್ರಿ ಮೂವಿ ವಿಲ್ ಬಿ ಹಿಟ್. 100% I'll give you guarantee. We will give a stiff competition to ಬಾಲಿವುಡ್ ಆ್ಯಂಡ್ ಟಾಲಿವುಡ್. ಪ್ರತಿಯೊಬ್ಬರಿಗೆ ಒಂದು ಕಾಂಪಿಟೇಷನ್ ಕೊಡ್ತೀನಿ. ನಮ್ಮ ಕನ್ನಡ ಮೂವಿಲಿ ಸಕ್ಸಸ್ ಮಾಡ್ತೀನಿ, ಅದೊಂದು ಗ್ಯಾರಂಟಿ ಕೊಡ್ತೀನಿ. ನಾನು 1 ವರ್ಷ ವೇಟ್ ಮಾಡಬೇಕಿಲ್ಲ, ಜಸ್ಟ್ 2 weeks. ಆಲ್ರೆಡಿ ಮೂವೀಸ್ ನಾನು ನೋಡಿದ್ದೀನಿ, ಕೆಲವು ಪಿಕ್ಚರ್ಸು ಈ ಪ್ರೊಡ್ಯೂಸರ್ ತೆಗೆದು ಮೂವಿಗಳನ್ನ. ಆ ಮೂವಿ ನಾನು ಮಾರ್ಕೆಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಮೇ ಬಿ ವಿತಿನ್ 2 weeks ಅಗೇನ್ ವಿಲ್ have one more press conference and I explain you how the marketing has to happen. After that we all will be happy and industry will go. The only movie industry will do very well from here on. I assure you on that. Thank you. Thank you so much, sir. ನಿಮ್ಮ ವಿಷಯ 6 ಸಿನಿಮಾಗಳನ್ನು ಇವತ್ತು ಅನೌನ್ಸ್ ಮಾಡ್ತೀವಿ. 6 ಸಿನಿಮಾಗಳನ್ನು ಇವತ್ತು ಅನೌನ್ಸ್ ಮಾಡ್ತೀವಿ. ಒಂದು 6 ಸಿನಿಮಾಗಳ ಪೈಕಿ ಪ್ರೊಡಕ್ಷನ್ 1, 2, 3, 4, 5, 6 ಅದರ ಹೀರೋ, ಕೆಲವು ಕಡೆ ಡೈರೆಕ್ಟರ್ಸ್ ಎಲ್ಲರೂ ಇರ್ತಾರೆ. ಅದ್ರ ಪೈಕಿ ಪಿಕ್ ಮಾಡ್ತೀವಿ ನಾವು. ಯಾರೆಲ್ಲ ಬರ್ತಾರೋ ಅವ್ರು ಬಂದು ವೇದಿಕೆಗೆ ಒಬ್ಬೊಬ್ಬರೇ ಅದನ್ನ ಪಿಕ್ ಮಾಡಬೇಕು ಅಂತೇಳಿ. ಮೊದಲೇ ಬಿಫೋರ್ ದಟ್ ನಮ್ಮೊಂದಿಗೆ ನಾಗರಿಕ ಚಂದ್ರಶೇಖರ್ ಸರ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಾಧು ಕೋಕಿಲ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂತಹ ಉಮೇಶ್ ಬಣಕಾರ್ ಅವರನ್ನು ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮೊದಲಿಗೆ ಸನ್ಮಾನ್ಯ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ಹೆಮ್ಮೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ಚಂದ್ರಶೇಖರ್ ಸರ್ ಒಂದು ಪಿಕ್ ಮಾಡಬೇಕು. ನೀವು ಪಿಕ್ ಮಾಡಿದ ಸಿನಿಮಾ ಅನೌನ್ಸ್ ಆಗುತ್ತೆ. ಆಮೇಲೆ ಅದರ ಡೈರೆಕ್ಟರ್ಸ್ ಮತ್ತು ನಾಯಕ ಅಥವಾ ನಾಯಕಿ ಅವರು ವೇದಿಕೆಗೆ ಬರ್ತಾರೆ. ಅವರಿಗೆ ಈ ನಮ್ಮ ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಕೊಲಾಬರೇಷನ್ಗಾಗಿ ಮುರಳಿ ಅವರು ನಮ್ಮ ಅಂದರೆ ಅವರಿಗೆ ಒಂದು ಹೂಗುಚ್ಛ ಕೊಟ್ಟು ನಮ್ಮ ಟೀಮ್ಗೆ ಅವರು ಸೇರಿಸ್ತಾರೆ. ಎಸ್, ಮೊದಲಿಗೆ ಈಗ ಈ ಚೀಟಿಯನ್ನು ನಾನು ಎತ್ತೀನಿ, ಅದರಿಂದ ಚೆನ್ನಾಗಿ ಗೊತ್ತು ನನ್ನ ಹೆಸರಿಲ್ಲ ಅಂತ. ಆ ನಿರಾಶೆಯೊಂದಿಗೂ ಅಂದರೆ ನನ್ನ ಸರೀಗರಿಗೆ, ಸಹೋದ್ಯೋಗಿಗಳಿಗೆ, ಹಿರಿಯ ವ್ಯಕ್ತಿಗಳಿಗೆಲ್ಲ ಅದು ಲಾಭಕರವಾಗಲಿ ಅಂತ ಆಶಿಸಿ ಪ್ರೀತಿಯಿಂದ ಈ ಕೆಲಸ ಮಾಡ್ತಾರೆ. ಜೋರಾದ ಚಪ್ಪಾಳೆ ಪ್ಲೀಸ್. ಈಗ ಮೊದಲನೇ ಸಿನಿಮಾ ಅನೌನ್ಸ್ ಆಗ್ತಾ ಇದೆ. ಲಕ್ಕಿಡಿ ತರ ಯಾಕೆ ಹಾಕಿದ್ವಿ ಅಂತಂದ್ರೆ ಸಿನಿಮಾ ಅನ್ನೋದು ಮಾಯಾಜಾಲ. ಇಲ್ಲಿ ಲಕ್ ಕೂಡ ಬಹಳ ವರ್ಕ್ ಆಗುತ್ತೆ. ಸೊ ಹಾಗಾಗಿ 6 ಪ್ರೊಡಕ್ಷನ್ಗಳ ಪೈಕಿ ಮೊದಲನೇ ಪ್ರೊಡಕ್ಷನ್ ಯಾವುದು ಬಂದಿದೆ, ಆ ಹೆಸರನ್ನು ಕರೆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಡೈರೆಕ್ಟರ್ ಮತ್ತು ಅದಕ್ಕೆ ಸಂಬಂಧಪಟ್ಟ ತಂಡದವರು ಎಲ್ಲರೂ ಬರಬಹುದು. ದಯವಿಟ್ಟು ಬಂದು ಈ ಸಂಸ್ಥೆ ಜೊತೆ ಒಂದು ಒಡಂಬಡಿಕೆ ಆಯಿತು ಅಂತ ಅನ್ನೋದನ್ನ ನಮ್ಮ ಮುರಳಿ ಸರ್ ಅವರು ಅದನ್ನು ರುಜುವಾತುಪಡಿಸಿದ್ದಾರೆ. ಕಾಕತಾಳೀಯ ಅಂದರೆ ಇದು ಕೋಇನ್ಸಿಡೆನ್ಸ್ ಅಂತಾರಲ್ಲ ಹಾಗೆ. ನಿರ್ದೇಶಕ ಮಂಜು ಸ್ವರಾಜ್. ಯಾಕೆ ಕಾಕತಾಳೀಯ ಅಂತ ಇದ್ರೆ, ಅವನು ನನ್ನ ಶಿಷ್ಯ, ನನ್ನ ಹಲವು ಚಿತ್ರಗಳಿಗೆ ಸಹಾಯಕನ ಕೆಲಸ ಮಾಡಿದ್ದಾನೆ. ಆದರೆ ನಾನು ಖಂಡಿತ ನನಗೆ ಆಶ್ಚರ್ಯ, ಹೊಸತು ಇದು ಸಂತೋಷವಾಗ್ತಾ ಇದೆ. ನಿರ್ಮಾಪಕರು ಅಮೃತ ವಿಜಯ್ ಕಾಕ, ನಿರ್ದೇಶಕ ಮಂಜು ಸ್ವರಾಜ್, ಪ್ರೊಡಕ್ಷನ್ ನಂಬರ್ 6. ಪ್ರೊಡಕ್ಷನ್ ನಂಬರ್ 6 ಇದರ ನಿರ್ದೇಶಕರಿಗಾಗಿ ಆಗಿದೆ. ನಾಯಕ ನಟರ ಆಯ್ಕೆ ಸರ್ಪ್ರೈಸ್ಗಾಗಿ ಇನ್ನು ಮುಂದೆ ಆಗುತ್ತೆ. ಮಂಜು ಸ್ವರಾಜ್ ಸರ್, ಶ್ರಾವಣಿ ಸುಬ್ರಹ್ಮಣ್ಯರ ಮೂಲಕ ನಮ್ಮೆಲ್ಲರ ಪ್ರೀತಿಯನ್ನ ಗೆದ್ದವರು. ಇವರಿಗೆ ಶ್ರೀ ಮುರಳಿ ಸರ್ ಬೊಕೆಯನ್ನ ನೀಡೋದ್ರ ಮೂಲಕ ಸ್ವಾಗತಿಸಬೇಕು. ಮಂಜು ಸ್ವರಾಜ್ ಸರ್ಗೆ ಗುರುವಿನಿಂದಲೇ ಬ್ಲೆಸ್ಸಿಂಗ್ ಸಿಕ್ಕಾಗ ಅದು ಅವರಿಗೆ ಡಬಲ್ ಖುಷಿ ಆಗುವಂತಹ ಒಂದು ಸಂದರ್ಭ. ಪ್ರೊಡ್ಯೂಸರ್ ಮೇಡಮ್, ಪ್ರೊಡ್ಯೂಸರ್ ಸರ್ ಮುಂದೆ ಬನ್ನಿ ಸರ್. ಮೇಡಮ್
ವಿಜಯ್ ಸುರಾಜ್ ಸರ್ಗೆ ಮತ್ತೊಂದ್ಸಲ ಅಭಿನಂದನೆಗಳು. ಹಾಗೆಯೇ ನಾಗರಹಳ್ಳಿ ಚಂದ್ರಶೇಖರ್ ಸರ್, ಇದನ್ನು ನೀವು ಬಂದು ಲಾಂಚ್ ಮಾಡಿದ್ದಕ್ಕೆ ನಿಮಗೂ ಕೂಡ ಅಭಿನಂದನೆಗಳು. ಪ್ರೊಡಕ್ಷನ್ ನಂಬರ್ ಯಾವುದಾದಂತಹ ಪ್ರಶ್ನೆಗೆ ಇದೆ. ಅದರ ಜೊತೆಗೆ ಸುಚೇಂದ್ರ ಪ್ರಸಾದ್ ಅವರು ಕೂಡ ವೇದಿಕೆಗೆ ಬರ್ತಾರೆ. ಸುಚೇಂದ್ರ ಪ್ರಸಾದ್ ಸರ್ ಆನ್ ಸ್ಟೇಜ್ ಪ್ಲೀಸ್. ರವಿ ಸರ್ ಒಂದು ತೆಗೆದು ಅದನ್ನ ಇವರು ಅದೇನು ಕನ್ನಡ ಓದ್ತಾರೆ ಅವರು ಕನ್ನಡಕ್ಕೆ ಕನ್ನಡ ಮಾತಾಡ್ತಾರೆ. ಇಲ್ಲ ನೀವೇ ಹಾಗೆ ಹಾಗೆ ಈಗ ಡೈರೆಕ್ಟ್ ಮತ್ತೆ ಹೀರೋ ಮಾಡಿ ಅದೇನು ಆರ್ಡರ್ ಬರ್ತಾ ಇದ್ದಿಲ್ಲ 6-5 ಬಂದು ನಿಮಗೆ ಕಷ್ಟ ಓದಿಸ್ಲಿಲ್ಲ ಅಂದ್ರೆ ಸಂಖ್ಯೆ 5 ವಿಕ್ಕಿ ವರುಣ್, ನಿರ್ದೇಶಕರು ಪ್ರಶಾಂತ್, ನಿರ್ಮಾಪಕರು ಸಿಂಧಿ ಜನಾಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ನಿರ್ದೇಶಕರಾಗ್ತಾ ಇದ್ದಾರೆ. ನಮ್ಮ ಪ್ರಶಾಂತ್ ಸಿದ್ದಿ ಅವರು ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ನಿರ್ದೇಶಕರಾಗಬೇಕು ಅನ್ನೋ ಕನಸನ್ನ ಇಟ್ಟು ಚಿತ್ರರಂಗಕ್ಕೆ ಕಾಲಿಟ್ಟವರು ಪ್ರಶಾಂತ್ ಸಿದ್ದಿ ಅವರು. ಅವರಿಗೆ ಅವಕಾಶವನ್ನ ನಮ್ಮ ಅಮೃತ ಸಿನಿ ಕ್ರಾಫ್ಟ್ಸ್ ನೀಡ್ತಾರೆ. ಅಷ್ಟೇ ಅಲ್ಲ ಸರ್ ಲೈಟಿಗೆ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಕೆಂಡಸಂಪಿಗೆ ಖ್ಯಾತಿಯ ವಿಕ್ಕಿ ವರುಣ್ ಅವರು ಸೂರ್ಯವರ ಗರಡಿಯಲ್ಲಿ ಪಡೆದಂತವರು. ಅದಾದ್ಮೇಲೆ ಕಾಲಾಪತ್ರ ಸಿನಿಮಾವನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ಈಗ ಅಮೃತ ಸಿನಿ ಕ್ರಾಫ್ಟ್ ಈ ಪ್ರೊಡಕ್ಷನ್ ಹೌಸ್ ಅನ್ನ ಸೇರ್ಕೊಳ್ತಾ ಇದ್ದಾರೆ. ಮುಂದಿನ ಸಿನಿ ಜರ್ನಿ ಕೂಡ ಬಹಳ ಚೆನ್ನಾಗಿರ್ಲಿ. ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಪ್ರೊಡಕ್ಷನ್ ನಂಬರ್ 5 ನಿರ್ದೇಶಕರಾಗಿ ಪ್ರಶಾಂತ್ ಸಿದ್ದಿ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ನಾಯಕ ನಟನಾಗಿ ವಿಕ್ಕಿ ವರುಣ್ ಅವರು ಕೂಡ ಹಾಗೆ ಕಂಗ್ರಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ನಮ್ಮ ದೃಶ್ಯ ಮಾಧ್ಯಮ ತುಂಬ ಜವಾಬ್ದಾರಿಯುತವಾದ್ದು. ಜವಾಬ್ದಾರಿ ಪದದಲ್ಲಿ ಸೇರುವಾಗ ಎರಡು ಅರ್ಥಗಳಿವೆ. ಜವಾಬು ಇದೆ, ದಾರಿಯೂ ಇದೆ. ನಾವು ಹೋಗಿರೋ ಸ್ಥಿತ್ಯಂತರ ಕಾಲದಲ್ಲಿ ಹಾಲಾಹಲದ ಜೊತೆಗೆ ಅಮೃತ ಸಿಂಚನಕ್ಕಾಗಿ ಅಂತ ಇದೆ. ಹೀಗೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಯೆಡೆಗೆ ತಾಪುಗಳಾಡುವುದಕ್ಕೆ ಸ್ಥಿತ್ಯಂತರ ಕಾಲ ಅಂತ ಕರೀತೇವೆ. ಈ ಕಾಲಘಟ್ಟದಲ್ಲಿ ಆ ಚಿತ್ರವಾರ್ತೆ ನಿಜವಾಗಿ ಹರ್ಷದಾಯಿ. ಅವರೆಲ್ಲರಿಗೂ ಅವರ ಅಭೀಪ್ಸೆಗಳನ್ನು ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉದ್ಯೋಗದ ಅಭಿವೃದ್ಧಿಯಾಗಲಿ. ಯಾರು ಸಂಸ್ಥಾಪಕರಿದ್ದಾರೆ ಅವರು ನಿಜವಾದ ಅರ್ಥದಲ್ಲಿ ಬರುವ ತಲೆಮಾರುಗಳಿಗೆ ದಾಯಿತಿ ಉಳ್ಳದ ಜವಾಬು ಮತ್ತೆ ದಾರಿ ಸುಸ್ಥಿರವಾಗಿ. ನಮಸ್ಕಾರ. ಈಗ ಶರಣ ಅವರ ವೇದಿಕೆಗೆ ಬರಬೇಕು. ಶರಣ ಮತ್ತು ಶ್ರೀನಾ ಕ್ರೇಜಿ ಸ್ಟಾರ್ ಅವರು ಘೋಷಣೆ ಮಾಡ್ತಾರೆ. ಇಲ್ಲ ಈಗ ಚೌಪಾಳಿಯೊಂದಿಗೆ ಸ್ವಾಗತಿಸಿ ಸಂಘದ ಅಧ್ಯಕ್ಷ ನಮ್ಮಲ್ಲರ ಪ್ರೀತಿಯ ನಾಯಕ ನಟ ಶರಣ್ ಸರ್ ಆಶೀರ್ವಾದ ಮತ್ತೊಮ್ಮೆ ಸುಚೇಂದ್ರ ಪ್ರಸಾದ್ ಸರ್ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ನಿಮಗೆ. ಏನು ಓದೋಗಿಲ್ಲ ಬಿಡು. ಅವಾಗಿನ ನಮ್ಮ ನಕ್ಷತ್ರ ಅಜಯ್ ರಾವ್ ಅವರು ಮೊಟ್ಟ ಮೊದಲ ಬಾರಿಗೆ ಹೀರೋ ಮತ್ತು ಡೈರೆಕ್ಟರ್ ಆಗಿ ಈ ಸಂಸ್ಥೆಯ ಮುಖಾಂತರ ಮತ್ತೊಂದು ನಾಯಕನಾಗಿ ಮತ್ತು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದೀಗ ನಿರ್ದೇಶಕನ ಜವಾಬ್ದಾರಿಯನ್ನು ಕೂಡ ಡೈರೆಕ್ಟರ್ ಕ್ಯಾಪನ್ನ ತೊಡೋದಕ್ಕೆ ನಮ್ಮ ಸಂಸ್ಥೆಯ ಮೂಲಕ ರೆಡಿಯಾಗಿದ್ದಾರೆ. ಅಜಯ್ ಕೃಷ್ಣರಾವ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಫ್ಯಾಮಿಲಿಗೆ ಪ್ರೀತಿ ಸ್ವಾಗತವನ್ನು ಕೊಡಬೇಕು. ಹೌದು, ಅಜಯ್ ರಾವ್ ಅವರ ಇತ್ತೀಚಿನ ಸಿನಿಮಾ ಯುದ್ಧಕಾಂಡ ಸಾಕಷ್ಟು ಹೆಸರನ್ನ ಮಾಡಿದ್ರು, ಸಾಕಷ್ಟು ಸದ್ದು ಮಾಡಿದ್ರು. ಇದೀಗ ಪ್ರೊಡಕ್ಷನ್ ನಂಬರ್ 1 ಅಜಯ್ ರಾವ್ ಅವರು ನಿರ್ದೇಶಕನಾಗಿ ನಾಯಕ ನಟನಾಗಿ ಮತ್ತೊಮ್ಮೆ ದಾಪುಗಾಲನ್ನು ಹೇಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಸರ್ ನಿಮಗೆ. ಡೈರೆಕ್ಟರ್ ಆಗಿ ಕೂಡ ನೀವು ನಟನಾಗಿ ಇತ್ತೀಚೆಗಷ್ಟೇ ಯುದ್ಧಕಾಂಡ 1, ಯುದ್ಧಕಾಂಡ 2, ಆಮೇಲೆ ಯುದ್ಧಕಾಂಡ ಕೂಡ ಅನ್ಯ ಭಾಷೆಯಲ್ಲಿ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸ್ತಾ ಇದೆ. ಅದರ ಜೊತೆಗೆ ನೀವು ನಿರ್ದೇಶಕರಾಗಿ ಕೂಡ ಬಡ್ತಿ ಹೋಗ್ತಾ ಇದೆ. ಈ
ಮುಖಾಂತರ ಒಂದೆರಡು ಮೊದಲನೇದಾಗಿ ವಿಜಯ್ ಕರ ಸರ್ ಕಂಗ್ರ್ಯಾಚುಲೇಷನ್ಸ್, ಅಮೃತ ಕಂಗ್ರ್ಯಾಚುಲೇಷನ್ಸ್. ಈ ಸಂದರ್ಭದಲ್ಲಿ ಸದ್ಯಕ್ಕೆ ನಾನು ಒಂದು ನಿರ್ಮಾಣ ಸಂಸ್ಥೆ ಲಾಂಚ್ ಆಗ್ತಾ ಇರೋದಕ್ಕೆ ಶುಭಾಶಯಗಳನ್ನು ಇಷ್ಟಪಡ್ತೀನಿ. ಆ್ಯಂಡ್ ಒಟ್ಟಿಗೆ ಇಷ್ಟೊಂದು ಸಿನಿಮಾಗಳನ್ನ ಮಾಡ್ತಾ ಇರೋದು, ಸಿನಿಮಾ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಕನಸುಗಳಿಗೆ ಸಾಥ್ ಕೊಡಬೇಕಿರ್ತಕ್ಕಂಥ ನಿರ್ಮಾಪಕರಿಗೆ ಶುಭ ಹಾರೈಸ್ತೀನಿ. ಬಿಕಾಸ್ ಸಿನಿಮಾ ಅನ್ನೋದು ಏನು ಅಂತಂದರೆ ನಾವು ಎಲ್ಲೋ ಕುತ್ಕೊಂಡು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಚರ್ಚೆ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಸಿನಿಮಾ ಏನು ಅಂತ ಗೊತ್ತಾಗುತ್ತೆ. ಸೊ ಸಿನಿಮಾ ಒಂದು ಡ್ರೀಮ್ನ ತೆರೆ ಮೇಲೆ ತಂದು ಸಾಕಷ್ಟು ಜನರಿಗೆ ಆ ಕನಸಲ್ಲಿ ಭಾಗಿಯಾಗಿ ಮತ್ತೆ ಇನ್ನೊಂದಷ್ಟು ಕನಸು ಕಾಣೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಆ ಕನಸಲ್ಲಿ ಸಾಕಷ್ಟು ಜನ ಬದುಕಟ್ಕೊಳ್ತಾರೆ, ಸಾಕಷ್ಟು ಜನದ್ದು ಜೀವನ ಮೋಟಿವೇಟ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ, ಸಾಕಷ್ಟು ಬದಲಾವಣೆಗಳು ತರ್ತೀವಿ ನಾವು ಬೇರೆಯವರ ಜೀವನದಲ್ಲಿ, ಸಾಕಷ್ಟು ಪ್ರಭಾವ ಬೀರುತ್ತೆ. ಸೊ ಸಿನಿಮಾದೊಂದು ದೊಡ್ಡ ಶಕ್ತಿ, ದೊಡ್ಡ ಮಾಧ್ಯಮ. ಒಟ್ಟಿಗೆ ಅಷ್ಟೊಂದು ಸಿನಿಮಾ ಮಾಡುವಂಥ ಶಕ್ತಿ ದೇವರವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಅಷ್ಟು ಒಳ್ಳೆಯದಾಗಲಿ. ಆನಂತರ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ನಾವೆಲ್ಲ ಭಾಗಿಯಾಗಿರೋದು ಕೂಡ ನನಗೆ ಒಂದು ಖುಷಿಯ ಸಂದರ್ಭ. ನಿರ್ದೇಶನದ ಬಗ್ಗೆ ಆಮೇಲೆ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀನಿ. ಬಟ್ ಆ್ಯಸ್ ಆಫ್ ನೌ ವೆರಿ ಹ್ಯಾಪಿ ದಟ್ ಈ ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇರೋದು, ಅದರಲ್ಲಿ ನಾವು ಕೂಡ ಒಬ್ಬರು ಸದಸ್ಯರು ಹೇಳ್ಕೊಳಕ್ಕೆ ಹೆಮ್ಮೆ ಇದೆ, ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್. Thank you so much. Production number 4, Big Ravichandran. Director Rishabh Arya. ಚಪಾಳಿಯೊಂದಿಗೆ ಸ್ವಾಗತಿಸಿ ಪ್ರೊಡಕ್ಷನ್ ನಂಬರ್ 4 ನಿರ್ದೇಶಕರಾಗಿ ರಿಷಬ್ ಆರ್ಯ ಅವರು ಅಭಿವೃದ್ಧಿಯಾಗಿ ನಾಯಕ ನಟನಾಗಿ ವಿಕ್ರಮ್ ರವಿಚಂದ್ರನ್ ಅವರು ಅಮೃತ ಸಿನಿಮಾ ನಮ್ಮ ಸಂಸ್ಥೆಯ ಜೊತೆಯಾಗಿ ಬಂದಿದ್ದಾರೆ. ಅಮೃತ ಸಿನಿಮಾ ಕ್ರಾಫ್ಟ್ ಜೊತೆಯಾಗಿ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ವಿಕ್ರಮ್ ರವಿಚಂದ್ರನ್ ಅಂಡ್ ರಿಷಬ್ ಆರ್ಯ. ನೋಡೋದಕ್ಕೆ ಒಂದು ರೀತಿ ವಿಶೇಷ ಹೈಟ್ ಮ್ಯಾಚ್ ಮಾಡೋದಕ್ಕೆ, ಬಟ್ ಅವ್ರ ಹೈಟ್ ನ ಮ್ಯಾಚ್ ಮಾಡೋದಕ್ಕೆ ಇಂಡಸ್ಟ್ರಿಯಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಅವ್ರು ಬೆಳೆದಿರೋ ಎತ್ತರವನ್ನು ಮ್ಯಾಚ್ ಮಾಡೋದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ವಿಕ್ರಮ್ ರವಿಚಂದ್ರನ್, ಹಾಗೇನೆ ರಿಷಬ್ ಆರ್ಯ ಅವರು. ಒಂದು ಒಳ್ಳೆ ಮೂವಿ ಆಗಿ ಹೊರಹೊಮ್ಮಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಒಂದು ಸರ್ ನಿಮಗೆ ಧನ್ಯವಾದಗಳು. ಇಷ್ಟೊಂದು ಕನ್ನಡ ಸಿನಿಮಾಗಳ ಪ್ರೊಡಕ್ಷನ್ ಅಂತ ತೋರಿರೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಇಲ್ಲಿ ಆಯ್ಕೆ ಇರುವ ಎಲ್ಲ ನಿರ್ದೇಶಕರು ಮತ್ತು ಹೀರೋ ಹೀರೋಯಿನ್ ಆಗಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಿ. ರವಿ ಸರ್ ವೇದಿಕೆ ಮೇಲಿದ್ದಾರೆ, ಅವರು ಎಲ್ಲರಿಗೂ ನನ್ನ ಈ ಪುಟ್ಟ ಮಾತು ನಮಸ್ತೆ. ನಮಸ್ತೆ ಅಷ್ಟೇ ಸರ್, ಮಾತಾಡಿ ನನ್ನ ಸ್ಕ್ರೀನ್ ಮೇಲೆ ಮಾತಾಡಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಮೃತ ಅವರಿಗೆ ಮಿಸಸ್ ಇಂಡಿಯಾ ಆಗಲಿಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದಕ್ಕೆ. ಒಂದು ಗಾದೆ ಮಾಡ್ತಿದೆ, ಇಬ್ಬರು ಜಗಳ ಮೂರನೇ ಒಂದು ಲಾಭ ಅಂತ. ಪ್ರೊಡಕ್ಷನ್ ಹೌಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು, ಗಂಡ ಹೆಂಡತಿ ಜಗಳ ಆಡಿ ಚಿತ್ರರಂಗಕ್ಕೆ ಲಾಭಾಗಿದೆ. ಸೊ ಇನ್ನಷ್ಟು ಜಗಳ ಆಗ್ತಾ ಇರಲಿ, ಅವರು ಇನ್ನಷ್ಟು ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇರಲಿ. ಕಂಗ್ರ್ಯಾಚುಲೇಷನ್ಸ್ ಪ್ರತಿಯೊಂದು ತಂಡಕ್ಕೂ. 6 ಸಿನಿಮಾಗಳು ತುಂಬ ಚೆನ್ನಾಗಿ ಯಶಸ್ವಿ ಪ್ರದರ್ಶನ ಕಾಣಲಿ ಅಂತ ಕೇಳಬೇಕು. ಥ್ಯಾಂಕ್ ಯು ಸೊ ಮಚ್. ಈಗ ಡೈರೆಕ್ಟರ್ ಶಶಾಂಕ್ ಸರ್ ದಯವಿಟ್ಟು ವೇದಿಕೆ ಬರಬೇಕು. ರಾಗಿಣಿ ಮೇಡಮ್ ವೇದಿಕೆಗೆ ಬರಬೇಕು. ನಂತರ ದಿನೇಂದ್ರ ಕುಮಾರ್ ವೇದಿಕೆಗೆ ಬರಬೇಕು.
ಶಶಿ ಇಟ್ಸ್ ಆನರ್, ಖುಷಿ ಆಗ್ತದೆ ಅದನ್ನು ಅನೌನ್ಸ್ ಮಾಡೋಕ್ಕೆ. ಪ್ರೊಡಕ್ಷನ್ ನಂಬರ್ 2 ವಿನಯ್ ರಾಜ್ಕುಮಾರ್, ಡೈರೆಕ್ಟರ್ BSP ವರ್ಮಾ, ನಿರ್ಮಾಪಕರು ಅಮೃತ ವಿಜಯ್ ಟಾಟಾ. ಆಲ್ ದ ಬೆಸ್ಟ್ ಟು ಗೈಸ್. ಪ್ರೊಡಕ್ಷನ್ ನಂಬರ್ 2 ನಾಯಕರಾಗಿ ವಿನಯ್ ರಾಜ್ಕುಮಾರ್ ಅವರು, ಅದೇ ರೀತಿಯಾಗಿ ನಿರ್ದೇಶಕರಾಗಿ ಮರ್ಫಿ ಸಿನಿಮಾದ ಮೂಲಕ ಈಗಾಗಲೇ ನಮ್ಮೆಲ್ಲರ ಪ್ರೀತಿಯನ್ನು ಪಡೆದಿರುವಂತಹ BSP ವರ್ಮಾ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ವಾರ್ಮ್ ವೆಲ್ಕಮ್ ಟು ನಮ್ಮ ತಂಡ. ಸರ್ ಒಂಚೂರು ಈ ಕಡೆ ರೆಡಿ. ಒಂದು ನಿಮಿಷ ಸರ್. ಪ್ರೊಡಕ್ಷನ್ ನಂಬರ್ 2 ಇದರ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವರು, ಅವ್ರಿಗೂ ಕೂಡ ಪ್ರೀತಿಯ ಕಂಗ್ರ್ಯಾಚುಲೇಷನ್ಸ್. ಇದೀಗ ಶಶಾಂಕ್ ಸರ್ ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕು ಅಂತ ನೆನಪಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮಿಸ್ ಇಂಡಿಯಾ ಗೆದ್ದಿದ್ದಕ್ಕೆ. ಮತ್ತು ಅದರ ಮೂಲಕವಾಗಿ ನೀವು ಸಿನಿಮಾ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀರಾ. 5 ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿ ಕನ್ನಡ ಸಿನಿಮಾ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಲೋಚನೆಯಲ್ಲಿ ನೀವು ಪ್ರೊಡಕ್ಷನ್ ಹೌಸ್ ಶುರು ಮಾಡೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಡುವಂಥ ವಿಚಾರ. ಈ ಥರದ ಒಂದು ಜೋಶ್ ಇರುವಂಥ ನಿರ್ಮಾಪಕರು ನೀವು ಹೇಳಿದ್ರೆ ಹಾಗೆ ನಮ್ಮ ಸಿನಿಮಾ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಂಗಾಗಬೇಕು, ನಾವು ಬರೋದ್ರಿಂದ ನಿಲ್ಲೋಂಗಾಗಬೇಕು ಅಂತ ನಿಮ್ಮ ಉದ್ದೇಶಕ್ಕೇನೆ ಗೆಲುವು ಸಿಗಲಿ ಅಂತ ಹಾರೈಸ್ತೀವಿ. ನೀವು ಗೆದ್ದರೆ ನಾವು ಗೆದ್ದಲ್ಲಿ. ಒಳ್ಳೆಯದಾಗಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತದೆ. ಕಂಗ್ರ್ಯಾಚುಲೇಷನ್ಸ್ ಬಗ್ಗೆ ಒಂದು ಬ್ಯೂಟಿ ಕಾಂಪಿಟೇಷನ್ ಗೆದ್ದಿದ್ದಕ್ಕೆ. ಆ್ಯಂಡ್ ಆ ಸಿನಿಮಾ ಒಟ್ಟಿಗೆ ಲಾಂಚ್ ಆಗ್ತದೆ ಕನ್ನಡದಲ್ಲಿ. ನೆಕ್ಸ್ಟ್ ಸ್ಟಾರಲ್ಲಿ ನಮ್ಮದು ಭಾಳ ಅದ್ಭುತವಾಗಿ ಹೊರಡಿ ಎಲ್ಲ ಸಿನಿಮಾಗಳು. ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಈ ಒಂದು ಪ್ರೊಡಕ್ಷನ್ ಹೌಸ್ ಕನ್ನಡದಲ್ಲೇ ಸಿನಿಮಾ ಮಾಡ್ತಾ ಇರಲಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜಸ್ಟ್ ಕನ್ನಡ ಸಿನಿಮಾಗಳೇ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು. ಅನಿಸುತ್ತೆ ಇದೇ ರೀತಿಯಲ್ಲಿ ಅವರು ಸಾಕಷ್ಟು ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಮಾಡಲಿ. ಎಲ್ಲ ಐ ಥಿಂಕ್ ತುಂಬಾ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಅನೌನ್ಸ್ ಆಗಿದೆ ಇವತ್ತು. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಆಲ್ ದೀಸ್ ಫಿಲ್ಮ್ಸ್ ಟೇಕ್ ಶೇಪ್. ಆ್ಯಂಡ್ ಆದಷ್ಟು ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡ್ತಾ ಇರಿ ಸರ್. ನೀವು ಮೀಡಿಯಲ್ಲಿ ಕೂಡ ಇವಾಗ ನೀವು ಟೇಕ್ ಓವರ್ ಮಾಡಿ ಏನೋ ಮಾಡಬೇಕು ಅಂತ ಹೊರಟಿದ್ದೀರಾ. ಸೊ ಒಳ್ಳೆಯದಾಗಲಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಈ ಥರ ಸಂಭ್ರಮ ನೋಡಿ, ಇಂಡಸ್ಟ್ರಿಯಲ್ ಸಂಭ್ರಮ ನೋಡಿ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನಗ್ನಗ್ತಾ ಇರಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಆಲ್ ದ ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಕೊನೆಯ ಪ್ರೊಡಕ್ಷನ್ ಇದು. ಅಂದರೆ ಇವತ್ತಿನ 6 ಚೇತನ್ ಸರ್ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಚೇತನ್ ಸರ್, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಪ್ರೊಡಕ್ಷನ್ ನಂಬರ್ 3 ಡೈರೆಕ್ಟರ್ ಸಿಂಪಲ್ ಸುನಿ, ನಿರ್ಮಾಪಕರು ಅಮೃತ ವಿಜಯ್. ಪ್ರೊಡಕ್ಷನ್ ನಂಬರ್ 3 ಇದರ ನಿರ್ದೇಶಕರಾಗಿ ನಮ್ಮ ಸಿಂಪಲ್ ಅಂತ ಹೇಳಿ ಅಮೇಜಿಂಗ್ ಸಿನಿಮಾಗಳನ್ನ ಮಾಡುವಂತಹ ನಿರ್ದೇಶಕರು. Please put your hands together to one and only Simple Sunny. ಪ್ರೊಡಕ್ಷನ್ ನಂಬರ್ 3 ನಿರ್ದೇಶಕರಾಗಿರುವಂತಹ ಸಿಂಪಲ್ ಸುನಿ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವಾರ್ಮ್ ವೆಲ್ಕಮ್ ಟು ನಮ್ಮ ನಿರ್ಮಾಣ ಸಂಸ್ಥೆಗೆ. ಎಲ್ರಿಗೂ ನಮಸ್ಕಾರ. ಕ್ರೇಜಿ ಸ್ಟಾರ್ ರವಿ ಸರ್ ಲಕ್ಕಿ ಹ್ಯಾಂಡ್ ಕೈಯಲ್ಲಿ ಲಾಂಚ್ ಆಗಿದೆ. ಹಾಗೆ 6 ಸಿನಿಮಾ ಅನೌನ್ಸ್ ಮಾಡ್ತಾ ದೊಡ್ಡ ರೋರಿಂಗ್ ಆಗಿದೆ. ಸೊ ಇಬ್ಬರು ಇಲ್ಲಿ ನಿಂತಿದ್ದಾರೆ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ, ಮತ್ತು ಅವ್ರಿಗೆ ಮಾರ್ಕೆಟಿಂಗ್ ಐಡಿಯಾ ಇದೆ. ಅವ್ರು ರಿಯಲ್ ಎಸ್ಟೇಟಲ್ಲಿ ಮಾರ್ಕೆಟಿಂಗ್ ಹೇಗೆ ಮಾಡಿ ಗೆದ್ದಿದ್ದಾರೆ ಅನ್ನೋದನ್ನ ಅದನ್ನೇ ಇಲ್ಲಿ ಅಪ್ಲೈ ಮಾಡಿ ಗೆಲ್ಲಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ. ಸರಿ ಮೇಡಮ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇನ್ನು ಸರಿ ಬರೀ 6 ಮೂವೀಸ್ ಮಾತ್ರ ಅಲ್ಲ, ಟೋಟಲ್ ಎವ್ರಿ ವೀಕು ಅವ್ರ ಬ್ಯಾನರ್ ಒಂದು ಮೂವಿ ರಿಲೀಸ್ ಆಗಬೇಕು. ಮೀನ್ಸ್ ಟೇಕ್ ಓವರ್ ಮಾಡಿ ಯಾವ್ದು ರಿಲೀಸ್ ಆಗ್ತಿದೆ ಅದು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅನ್ನೋ ಪ್ಲಾನ್ಸ್ ಇದೆ, ತುಂಬ ಇದೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ಅಮೃತ ಮ್ಯಾಮ್ ಆ್ಯಂಡ್ ವಿಜಯ್
ಇಷ್ಟೊಂದು ಒಲವಿಟ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತ ಅವರು ಇಷ್ಟು ಒಂದು ದೊಡ್ಡದಾಗಿ 5 ಸಿನಿಮಾಗಳನ್ನ 5 ಪ್ರೊಡಕ್ಷನ್ ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗಿರೋ ಕಂಡೀಷನಲ್ಲಿ ಸಿನಿಮಾ ಮಾಡೋಂಥ ನಿರ್ಮಾಪಕರುಗಳು ಕಮ್ಮಿ ಆಗಿದ್ದಾರೆ. ಸೊ ಈ ವಿಚಾರದಲ್ಲಿ ಅವ್ರನ್ನ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಅವ್ರಿಗೆ ಅವ್ರು ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಒಂದು ಒಳ್ಳೆಯ ಲಾಭ ಬರಲಿ. ಎಷ್ಟೋ ಜನಕ್ಕೆ ಇದರಿಂದ ಕೆಲಸ ಸಿಗ್ತಾ ಇದೆ. ಚಿತ್ರರಂಗ ಉತ್ತಮ ಮಟ್ಟಕ್ಕೆ ಬೆಳೆಯುವಂಥ ಅವರ ಒಂದು ಆಲೋಚನೆ ಇದೆಯಲ್ಲ, ಆ ಆಲೋಚನೆಗೆ ತುಂಬ ಖುಷಿಯಾಗುತ್ತೆ. ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ. ಚಿತ್ರರಂಗದ ಪರವಾಗಿ ಅಭಿನಂದನೆಗಳನ್ನ ಹೇಳೋಣ. ತುಂಬ ಖುಷಿಯಾದ ವಿಚಾರ. ಇಲ್ಲಿ ಲಾಂಚ್ ಆದಂಥ ಎಲ್ಲ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡ್ತಾ ಇರುವಂಥ ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಹಾಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮುಂದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಪ್ರೊಡಕ್ಷನ್ ಹೌಸ್ ಬೆಳೀಲಿ. ಹಾಗೆ ಕನ್ನಡ ಚಿತ್ರರಂಗನೂ ಸಹ ತುಂಬ ಮುಂದಕ್ಕೆ ತುಂಬ ಚೆನ್ನಾಗಿ ಬೆಳೆಸಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಸ್ವಲ್ಪ ನಮ್ಮಂಥ ಮಹಿಳಾ ನಿರ್ದೇಶಕಿಯರ ಬಗ್ಗೆನೂ ಯೋಚನೆ ಮಾಡಿ ಸರ್. ಮಹಿಳಾ ನಿರ್ದೇಶಕರಿಗೂ ಸ್ವಲ್ಪ ನಿಮ್ಮ ಪ್ರೊಡಕ್ಷನ್ ಹೌಸ್ ನೋಡಿದರೆ ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಬೇಡಿಕೆನ ಖಂಡಿತ ಅವರು ಪೂರೈಸ್ತಾರೆ ಬರೋ ದಿವಸಗಳಲ್ಲಿ. ಸುಂದರ ಸಂಜೆ ಸಂದರ್ಭದಲ್ಲಿ ನಾನು ಸ್ವಲ್ಪ ಆಡ್ ಪರ್ಸನ್ ಔಟ್ ಅನಿಸ್ತೀನಿ. ಬಿಕಾಸ್ ಐ ಆಮ್ ಓನ್ಲಿ ಫ್ರಮ್ ಮೈ ಫ್ರೆಟರ್ನಿಟಿ among all the glittering stars. Anyway, hearty congratulations to Amrita. She has achieved what she wanted, and that's what we look for in any woman, in doing what one wants and saying it to the world. And ಪ್ರೊಡಕ್ಷನ್ ಹೌಸ್ ಏನು ಲಾಂಚ್ ಮಾಡಿದ್ದೀರಾ ವಿಜಯ್ ದಾದಾ ಅವರು, ಶುಭವಾಗಲಿ. ಇಲ್ಲಿ ಬಂದಂಥ ಎಲ್ಲ ಉದಯೋನ್ಮುಖ ಡೈರೆಕ್ಟರ್ಸ್, ನಿರ್ಮಾಪಕರು, ಆ್ಯಕ್ಟರ್ಸ್ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಹಾಗೂ ದ ಡಿಗ್ನಿಟರೀಸ್ ಆನ್ ಡಯಸ್, ಶ್ರೀ ರವಿಚಂದ್ರನ್ ಜಿ, ಶ್ರೀ ಪ್ರಿಯಾ ಹಾಸನ್, ನಾಗ್ತಿರಳ್ಳಿ ಚಂದ್ರಶೇಖರ್ ಜಿ, ಜಯಪ್ರಕಾಶ್ ಶೆಟ್ಟಿ, ಚೇತನ್, ಅಹಿಂಸಾ, ವಿಜಯ್ ದತ್ತಾ, and everybody, even Sharan. Thanks for giving this opportunity to be on this call. Thank you. Thank you very much, ma'am, for your wishes. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಳ್ಳೆಯ ದಿನ, ಗುರು ಹುಣ್ಣಿಮೆ. ಇವತ್ತಿನ ದಿನ ಯಾವುದೇ ಕಾರ್ಯ ಪ್ರಾರಂಭ ಆದರೆ ಅದಕ್ಕೆ ಜಯ ಸಿಕ್ಕುತ್ತೆ. ಇವತ್ತಿನ ದಿನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಜಯ್ ಟಾಟಾ ಅವರು ಹಾಗೂ ಅಮೃತ ಮೇಡಮ್ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ವಿಜಯ್ ಕಿರಣ್ ಅಂತ ದೊಡ್ಡ ಮೂವಿಗಳು ಮಾಡಿದರೆ ಸಕ್ಸಸ್ ಆಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿಜಯ್ ಟಾಟಾ ಅವರು ಏನು ಇವತ್ತು ಹೆಜ್ಜೆ ಇಡ್ತಾ ಇದ್ದಾರಲ್ಲ, ಎಲ್ಲ ರಂಗದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರು ವಿಜಯ ಸಿಗಲಿ, ಅವ್ರ ಹೆಸರಲ್ಲೇ ವಿಜಯ ಇದೆ. ಅಮೃತ ಮೇಡಮ್ ಸಾಥ್ ಕೊಡ್ತಾ ಇದ್ದಾರೆ. ಅವರು ಒಳ್ಳೆಯ ಯಶಸ್ಸಾಗಲಿ ಅಂತೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಿರಿಯರೇ, ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ಅಮೃತ ಸಂಭ್ರಮದಲ್ಲಿ ಭಾಗವಹಿಸಿದ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ. ವಿಜಯ್ ಟಾಟಾ ಅವರೇ, ನಮಗೆ ಮೇಡಮ್ ಅವರೇ, ನಿಮಗೆ ಅಭಿನಂದನೆಗಳು. ನಮಗೆ ವಿಜಯ್ ಟಾಟಾ ಅವರು ಮಾತಾಡ್ತಾ ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಭಾಳ ಕಾನ್ಫಿಡೆನ್ಸಿಂದ ಗಟ್ಟಿ ಧ್ವನಿಯಿಂದ ಭಾಳ ಹೆಮ್ಮೆ ಆಗುತ್ತೆ. ಇದೇ ಥರ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿರೋದು ಭಾಳ ಸಂತೋಷ ಆಗುತ್ತೆ. ಅದು ಆ ಸಿನಿಮಾಗಳ ಮುಖಾಂತರ. ಸೊ ನಮಗೆ ನುಡಿದಂತೆ ನಡೀತಾ ಇದ್ದಾರೆ. ಇದನ್ನು ಮುಂದುವರಿಸಿದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಮತ್ತು ಸಿನಿಮಾದ ಜೊತೆ ವಿಜಯ್ ಟಾಟಾ ಅವರು ಮೀಡಿಯಾ ಜೊತೆನೂ ಅವರು ಇವಾಗ ಶುರು ಮಾಡ್ತಾ ಇರೋದು ಗೊತ್ತಾಗಿದೆ. ಬೇರೆ ಬೇರೆ ಮೀಡಿಯಾ ಚಾನಲ್, ಪ್ರಜಾ ಟಿ ವಿ ಆಗಿರ್ಬೋದು. ಪ್ರಜಾ ಟಿ ವಿ ನಮ್ಗೆ ಭಾಳ ಗಟ್ಟಿಯಾಗಿ ಅದು ಒಂದು ಲ್ಯಾಪ್ ಡಾಗ್ ಮೀಡಿಯಾ ಅನ್ನೋಕ್ಕಿಂತ ವಾಚ್ ಡಾಗ್ ಮೀಡಿಯಾ ಕೆಲಸ ಮಾಡೋದು ಬಂದಿದೆ. ನಮಗೆ ಸಿನಿಮಾದಲ್ಲಿ ಸತ್ಯನ ಸುಳ್ಳು ತೋರಿಸಿದ್ರೆ ಸುಳ್ಳನ್ನು ಸತ್ಯ ಮಾಡಿದ್ರೆ ಪರವಾಗಿಲ್ಲ, ಬಟ್ ಮೀಡಿಯಾದಲ್ಲಿ ಅದಕ್ಕೆ ಭಾಳ ಗಂಭೀರವಾದ ಪರಿಣಾಮ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಮೀಡಿಯಾ ಚಾನಲ್ ನಡೆಸ್ತೀರಾ ಅನ್ನೋ ನಂಬಿಕೆ ಇದೆ. ಒಳ್ಳೆಯದಾಗಲಿ, ಸಿನಿಮಾದಲ್ಲೂ ಒಳ್ಳೆಯದಾಗಲಿ, ಮೀಡಿಯಾದಲ್ಲೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದ ಏಳಿಗೆಗೋಸ್ಕರ ನಿಮ್ಮ ಕೊಡುಗೆ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಆಮೇಲೆ ಅನೇಕ ಗಣ್ಯರಿದ್ದೀರಿ. ನಾನು ಅಲ್ಲಿ ಪ್ರೊಡಕ್ಷನ್ ಹೌಸ್ ವಿಚಾರಗಳು ಮುಗಿದಿದೆ. ನಿಮ್ಮನ್ನೆಲ್ಲರೂ ಕೂಡ ನಾನು ಪ್ರತಿ ಗಣ್ಯರನ್ನು ಕೂಡ ವೇದಿಕೆ ಕರೀತೀನಿ. ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಬೊಕ್ಕೆ
ಪ್ರೀತಿಪೂರ್ವಕ ಬೊಕ್ಕೆಯನ್ನು ಕೊಟ್ಟು ಅದನ್ನು ಬರಮಾಡಿಕೊಳ್ಳೋದು ಅದು ನಿಮಗೂ ಅರ್ಥ ಆಗುತ್ತೆ. ಯಾಕಂದರೆ ನಾನು ಆ ಲಕ್ಕಡಿ ವಿಚಾರದಲ್ಲಿ ಕೂಡ 3 ಜನ 4 ಜನರನ್ನ ಕರೆದು ಅದನ್ನು ಸಮತೋಲನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ಕ್ಷಮೆ ಸರ್. ಎಲ್ಲರಿಗೆ ಆಸೆ ಇರುವಂಥದ್ದು, ನೀವು ಕೂಡ ಹೇಳ್ತಾ ಇದ್ರಿ ಪ್ರೇಮವನ್ನು 15 ಸಲ ನೋಡಿದ್ರಿ ನೀವು ಅಲ್ಲಿಂದ ಬಂದು ಅಂತ ಹೇಳಿ. ಆಮೇಲೆ ಇವರನ್ನ ಲವ್ ಮಾಡಿದ್ರೆ ಮೊದಲೆಲ್ಲ ಆಗಿದ್ದು ನೀವು ಹೇಳಿದ್ರಿ. ರವಿಚಂದ್ರನ್ ಸರ್ ಬಗ್ಗೆ ಹೇಳಿದಾಗ ನೀವು ಎಲ್ಲಿ ತನಕ ಹೋದ್ರಿ ಅಂತಂದ್ರೆ ಅದು ಏನಾಗಿ ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದ. ಆಮೇಲೆ ರವಿಚಂದ್ರನ್ ಅವರನ್ನು ಅಷ್ಟು ಸುಲಭ ಅಂದರೆ ಅದೊಂದು ಚಲನಚಿತ್ರರಂಗದ ಆನೆ. ಅದು ಆನೆ ಅಂತಂದ್ರೆ ಅವರನ್ನ ಆ ಥರ ಒಂದು ಪಿಕ್ಚರ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ತುಂಬ ಮ್ಯೂಚುವಲ್ ಆಗಿ ಮಾತಾಡಬೇಕಾಗುತ್ತೆ, ಮತ್ತೊಂದಾಗುತ್ತೆ. ಆದರೆ ನಾವು ಈಗಲೂ ಕೂಡ ಏನೇ ಪತ್ರಕರ್ತರು 20-25 ವರ್ಷ ಆಗಿದ್ರು ಕೂಡ ರವಿಚಂದ್ರನ್ ಅಭಿಮಾನಿಗಳೇ. ನಮ್ಮ ಸಂಸ್ಥೆಯಲ್ಲಿ ಒಮ್ಮೆ ನ್ಯೂಸ್ ಚಾನಲ್ನಲ್ಲೇ ನಾನು 4 ಗಂಟೆ ಕಾರ್ಯಕ್ರಮ ಮಾಡಿದ್ದೆ. ಕಾರ್ಯಕ್ರಮ ಸಾಕಾಗ್ತದೆ ಅವ್ರಿಗೆ ತೋಡೋಗ್ಬಿಟ್ಟಿವಿ, ಸಾಕು ಇಷ್ಟೆಲ್ಲ ಏನು ಮಾಡ್ತಾ ಇದ್ದೆ ಅಂತ. ಆದರೂ ಆ ಪ್ರೀತಿ ಹಾಗೇ ಇದೆ. ಅದು ಏನಾದಂಥ ಘೋಷಣೆ ಇದೆಯಾ ಸರ್ ಮುಂದಿನ ದಿನಮಾನಗಳಲ್ಲಿ? ನಾನು ಘೋಷಣೆ ಮಾಡಬೇಕು ಅಂತ ಹೇಳೋದಲ್ಲ, ಸಾಧ್ಯ ಇದೆಯಾ ರವಿಚಂದ್ರನ್ ಜೊತೆ ಒಂದು ಸಿನಿಮಾ ಮಾಡಿ ಒಂದು ಘೋಷಣೆ ಮಾಡ್ತೀವಿ? ನಮಗೆಲ್ಲ ಆಸೆ ಇದೆ. ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲಿ ಡೈಲಿ ಪಾರ್ಟಿ ಆಗುವಾಗ ವಾರಕ್ಕೊಂದು 2 ದಿನ ಪಾರ್ಟಿ ಆಗ್ತಿರುತ್ತೆ. ನಮ್ಮ ಪಾರ್ಟಿ ಸ್ಟಾರ್ಟ್ ಆಗೋದು ಪ್ರೇಮ್ ಲವ್ ಸಾಂಗಿಂದ, ಪಾರ್ಟಿ ಮುಗಿಯೋದು ಪ್ರೇಮ್ ಲವ್ ಸಾಂಗಿಂದ. ಅದು ನನ್ನ ಫ್ರೆಂಡ್ಸ್ ಎಲ್ಲ ದಿನ ಇರೋದು. ಸೊ ನಾನು ರವಿಚಂದ್ರನ್ ಮನೆ ಹೋಗಿ ಮೀಟ್ ಮಾಡಿ 2 ಅವರು ಡಿಸ್ಕಸ್ ಮಾಡಿದ್ದೀನಿ. ಆವಾಗ ನಮ್ಮ ವಾಸ್ತುವರಿಗಳು ಕರ್ಕೊಂಡು ಹೋಗಿದೆ. ನಾನು ತುಂಬ ತುಂಬ ನಂಬ್ತೀನಿ. ಯಾಕೆಂದರೆ ಫಸ್ಟ್ ನನಗೆ ರವಿಚಂದ್ರನ್ ಅವ್ರ ಜೊತೆ ಮೂವಿ ಮಾಡಬೇಕಂತ ಉದ್ದೇಶ. ಅದಕ್ಕೋಸ್ಕರ ನಾನು ವಾಸ್ತವವಾಗಿ ಹೋಗಿ ಅವ್ರ ಪೂರ್ತಿ ಡಿಸ್ಕಸ್ ಮಾಡಿ, ಅಫ್ಕೋರ್ಸ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಬಟ್ ಇಟ್ಸ್ ಆಲ್ರೆಡಿ ಡಿಸೈಡೆಡ್. ಇಟ್ಸ್ ನಾಟ್ 6 movies, ಇಟ್ಸ್ 7 movies. ಬಟ್ ರವಿಚಂದ್ರನ್ ಸರ್ ಒಪ್ಕೋಬೇಕದು, ಆ ಸ್ಟೋರಿ ಕೇಳಬೇಕು. ನಾನು ರಿಕ್ವೆಸ್ಟ್ ಮಾಡಿದ್ರೆ ಇವರು ಒಪ್ಕೊಳ್ಬೇಕು. ಥ್ಯಾಂಕ್ ಯು. ಕೆಲವು ಗಣ್ಯರೆಲ್ಲ ಕರೀತೀನಿ, ದಯವಿಟ್ಟು ವೇದಿಕೆಗೆ ಬಂದು ಒಂದು ಹೂಗುಚ್ಛವನ್ನು ಸ್ವೀಕಾರ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಗೆ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿಂಟ್ ಕಮಿಷನರ್ ಆಗಿರುವಂತಹ ವೆಂಕಣ್ಣ ಮುನ್ನಡೆ ಅವರಿಗೆ ಪ್ರೀತಿಯ ಸ್ವಾಗತ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಸ್.ಪಿ. ಆಗಿರುವ ಶ್ರೀ ಜಿನೇಂದ್ರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮೊಂದಿಗೆ ಪ್ರಣವ್ ದೇವರಾಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಉಮೇಶ್ ಬಣಕಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರೂಪಿಕಾ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹರ್ಷಿಕಾ ಮೋನಚ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಐ ರಿಕ್ವೆಸ್ಟ್ ರಾಜವರ್ಧನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಪ್ರವೀಣ್ ತೇಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕಾರುಣ್ಯ ರಾಮ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರಾಧ್ಯ ಆನ್ ಸ್ಟೇಜ್ ಪ್ಲೀಸ್. ರಾಧ್ಯ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದೀಗ ನಮ್ಮ ಎಲ್ಲ ಪ್ರೀತಿಯ ಆಹ್ವಾನಿಕರಿಗೆ ಬೊಕ್ಕೆ ಕೊಡೋದ್ರ ಮೂಲಕ, ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ರಾಧಾವಸ್ತಿ ದಯಮಾಡಿ ಪ್ರಶಾಂತ್ ಸಮರ್ಗಿ ಅವರು ವೇದಿಕೆಗೆ ಆಗಮಿಸಬೇಕು. ಹೋಗಿ ಪ್ರಶಾಂತ್ ಹರ್ಷಿಕಾ ಪೂರ್ಣಚ ಅವರು ಬರಬೇಕು. ಮಂಜು ಏನಾ ಮಾತಾಡಿದ್ರಲ್ಲ? ಇಲ್ಲ ಇಬ್ಬರು ಮಾತಾಡಿದ್ರು. ಹರ್ಷಿಕಾ ಇನ್ನೊಂದು ಬರ್ಬೇಕಲ್ಲ, ಎಲ್ಲ ಬಿಡೋಣ. ಪ್ರಶಾಂತ್ ನಾವು ಇಬ್ಬರ ಮಾತನ್ನ ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಸರ್ ಅಲ್ಲಲ್ಲ ಜಯಪ್ರಕಾಶ್ Amruta Cine Craft, ನಿಮ್ಮ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್ ಹೇಳ್ತೀನಿ. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಆಲೋಚನೆಗಳು ಅಚ್ಚುಕಟ್ಟಾಗಿ ಕೊಡಿರಿ, ಮುಂದುವರಿಲಿ, ಆಯ್ಕೆಗಳು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ಟೀಮ್ನ ತಗೊಂಡಿದ್ದೀರಾ. ಆಲ್ರೆಡಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಒಳ್ಳೆದಾಗಿ ಅಷ್ಟು ಮಾತ್ರ ಹೇಳ್ತೀನಿ. ಸೆಲೆಕ್ಟ್ ಆಗಿರೋ ಈ ಅಷ್ಟು ಸಿನಿಮಾಗಳು, ಹೀರೋಗಳು, ಡೈರೆಕ್ಟರ್ಸ್ ಎಲ್ಲರೂ I wish you guys all the very best. ನಮ್ಮ ಕನ್ನಡ ಇಂಡಸ್ಟ್ರಿ ಅಜಗಜಾಂತ ಹಲವಾರು ನಿರ್ಮಾಪಕರನ್ನು ನೋಡಿದ್ದೀವಿ,
ಹಲವಾರು ನಿರ್ದೇಶಕರನ್ನ ನೋಡಿದ್ವಿ. ಸಾಧನೆ ಸಕ್ಸಸ್ನ ಊಹೆ ಮಾಡ್ಕೊಳ್ಳುವಂತ ವಿಚಾರದಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿದ್ದಾರೆ. ಬಹುಶಃ ಸದ್ಯಕ್ಕೆ ಕೆಲವು ಸಿನಿಮಾಗಳ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲಾ ಸಿನಿಮಾಗಳು ಹಾಗೆ ಇಲ್ಲ. ನಡೀತಿರೋ ಚೆನ್ನಾಗಿ ನಡೀತಾ ಇರುತ್ತೆ. ಅಚ್ಚುಕಟ್ಟಾಗಿ ಏನೇನು ನಡೀತಿಲ್ವೋ ಎಲ್ಲೆಲ್ಲಿ ತಿದ್ಕೋಬೇಕು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ನೀವು ಬಂದಿರೋ ಉದ್ದೇಶ ನಿಜವಾಗ್ಲೂ ಚೆನ್ನಾಗಿದೆ. ಸಿಕ್ಕಿರೋ ಪ್ರಾಜೆಕ್ಟ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸರಿಯಾಗಿ ರೀಚ್ ಮಾಡಿಸಿ ಕೈ ತುಂಬ ಹಣ ಗಳಿಸಿ ಅಂತ ಹೇಳ್ತೀನಿ. ನೋ ಕಂಪ್ಲೇಂಟ್ಸ್, ಓನ್ಲಿ ರಿಸಲ್ಟ್ಸ್. God bless each and everyone to this company and good luck to each and everyone. Thank you so much. Thank you so much. ಒಂದು ಆರಂಭ ಇದೆ. ಆರಂಭಕ್ಕೆ ಒಂದು ಚಿಕ್ಕ ವೈಬ್ರೇಷನ್ ಇರುತ್ತೆ. ಅದು ಎಲ್ಲಿರುತ್ತೆ ಅಂತಂದ್ರೆ ಒಂದು ಸ್ಪಂದಿಸುವಂತಹ ಮನೋಭಾವ ಎಲ್ಲಿರುತ್ತದಲ್ಲ ಅಲ್ಲಿ ಮಾತ್ರ ಒಂಥರ ಒಂದು ವೈಬ್ರೇಷನ್ ಬರಲಿಕ್ಕೆ ಸಾಧ್ಯ. ವಿಜಯ್ ಸರ್ ಅವರ ಒಂದು ಚಾನಲ್ ರೀಲಾಂಚಿನ ಸಮಾರಂಭಕ್ಕೆ ನಾನು ಹೋಗಿದ್ದೆ. 2 ಚಾನಲನ್ನು ರೀಲಾಂಚ್ ಮಾಡುವಂಥ ಒಂದು ಸಂದರ್ಭ. ಅದಾದ ನಂತರ ಚಿಕ್ಕದಾಗಿ ಒಂದಿಷ್ಟು ಹೇಳ್ತಾರೆ, ಚಿತ್ರರಂಗ ಮತ್ತು ನ್ಯೂಸ್ ಚಾನೆಲ್ ಇವೆರಡು ಬೇರೆ ಬೇರೆ ಅಲ್ಲ, ಎಲ್ಲ ಒಟ್ಟೊಟ್ಟಿಗೆ ಸಾಗುವಂಥ ಪಕ್ಕದಲ್ಲಿ ಇರುವಂಥ 2 ಆಯಾಮಗಳು ಅಂತ. ಆದರೆ ಅದನ್ನು ಎಷ್ಟು ಚೆಂದ ನಿರೂಪಿಸ್ತಾರೆ ಅಂತಂದರೆ, ಒಂದು ಸುದ್ದಿ ಮಾಧ್ಯಮದ ಓನರ್ ಆಗಿ 5-6 ಸಿನಿಮಾಗಳನ್ನ ಒಟ್ಟೊಟ್ಟಿಗೆ ಚಾಲನೆ ಕೊಡುವಂಥದ್ದು, ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಲೂ ಅವ್ರು ಹೇಳಿದ ಮಾತು ಅಕ್ಷರಶಃ ಸತ್ಯ ಅಂತ ಅನ್ನೋದಕ್ಕೆ ಇದಿಷ್ಟೇ ಸಾಕ್ಷಿ ಆಗುತ್ತೆ. ಆಮೇಲೆ 5 ಸಿನಿಮಾಗಳನ್ನ ಒಟ್ಟಿಗೆ ಶುರು ಮಾಡುವಂಥದ್ದು, 6 ಸಿನಿಮಾಗಳನ್ನ ಶುರು ಮಾಡುವಂಥದ್ದು ಇದೆಯಲ್ಲ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಮತ್ತು ಒಬ್ಬ ಕನ್ನಡಿಗನಾಗಿ ಅಷ್ಟೇ ಹೆಮ್ಮೆ ಕೊಡ್ತಾ ಇದೆ. ಅವರ ಮೇಲೆ ಇನ್ನೂ ಹೆಚ್ಚು ಗೌರವ ಸಿಗ್ತಾ ಇದೆ ನನಗೆ, ಪ್ರೀತಿ ಸಿಗ್ತಾ ಇದೆ ನನಗೆ. ಆಮೇಲೆ 5-6 ಬೇರೆ ಬೇರೆ ಕನ್ನಡ ಸಿನಿಮಾಗಳು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಹೊಸಬರಿಗೆ ಅವಕಾಶವನ್ನು ಕೊಡುವಂಥದ್ದು, ಹೊಸ ನಿರ್ದೇಶಕರನ್ನ ಆಯ್ದು ಚಿತ್ರರಂಗಕ್ಕೆ ತರುವಂಥದ್ದು ಇದೆಯಲ್ಲ, ಬಹಳ ಪಾಸಿಟಿವ್ ವಿಚಾರ ಇದು. ಖಂಡಿತವಾಗಿಯೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಅತಿ ಹೆಚ್ಚು ಸಿನಿಮಾಗಳು ಬರಬೇಕು. ಯಾಕಂದರೆ ನಮಗೆ ಒಂದು ಸಿನಿಮಾ ಶುರು ಆದಾಗ ನಾವೆಲ್ಲರೂ ನಾವು ಅಂದ್ಕೊಳ್ಳುವಂಥದ್ದು, ಒಂದು ಸಿನಿಮಾ ಶುರು ಆದಾಗ 100-150 ಜನ ಅಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಸಿಗುತ್ತೆ ಅಂತ ಅನ್ನುವಂಥದ್ದು. ಇವತ್ತು 6 ಸಿನಿಮಾ ಒಟ್ಟಿಗೆ ಮಾಡ್ತಿದ್ದಾರೆ ಅಂತಂದರೆ 1000 ಜನಕ್ಕೆ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಆ ಥರದ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂಥದ್ದು. ಸರ್, ನಾನು ತುಂಬ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಅಷ್ಟು ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಇದೆಯಲ್ಲ, ಅಷ್ಟು ಜನರ ಜೊತೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಇವತ್ತು ನನ್ನನ್ನು ನನ್ನ ಮನೆಗೆ ಮತ್ತೆ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಅಷ್ಟೇ ಪವಿತ್ರವಾಗಿರೋ ಈ ಒಂದು ಸ್ಟೇಜು. ಅಮೃತ ಸಂಭ್ರಮ ಇವತ್ತು ನನಗೇನು ನೆನಪು ಬರ್ತಾ ಇದೆ ಅಂದರೆ, ಅಮೃತ ಮಹೋತ್ಸವ ನನಗೆ ನೆನಪು ಬರ್ತಾ ಇದೆ. ಅಷ್ಟು ಜನ ಇಲ್ಲಿ ಬಂದು ಸೇರಿರುವಂಥದ್ದು. ವಿಜಯ್ ಸರ್ ಅವರು ಇಲ್ಲಿ ಬಂದ ನಂತರ ಗೆಲುವನ್ನು ಕಂಡುಕೊಳ್ಳುವಂಥದ್ದು ಒಂದು. ಆದರೆ ಮೇಡಮ್ ಆಗಲಿಕ್ಕೆ ಒಂದು ಗೆಲುವಿನೊಟ್ಟಿಗೆ ಬಂದಿದ್ದಾರೆ. ಅವರು ಮಿಸಸ್ ಇಂಡಿಯಾ ಅನ್ನುವಂಥ ಒಂದು ಬ್ಯೂಟಿ ಕಾಂಪಿಟೇಷನ್ನಲ್ಲಿ ಅವರು ಗೆಲುವಿನ ಮುಖಾಂತರನೇ ಬಂದಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಈ ಗೆಲುವು ನಿರಂತರವಾಗ್ತಾ ಇರಲಿ. 5ಕ್ಕೆ 5 ಸಿನಿಮಾಗಳು, ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಸ್ವಲ್ಪ ಸ್ವಾರ್ಥ ನನಗೆ, ಕನ್ನಡ ಚಿತ್ರರಂಗದವನಾಗಿ ಸ್ವಾರ್ಥ ನನಗೆ. 5ಕ್ಕೆ 5 ಸಿನಿಮಾಗಳು ಸೂಪರ್ ಹಿಟ್ ಆಗಲಿ. ಮತ್ತೆ ಅವರಿಗೆ ಈ ಗೆಲುವಿನ ಮುಖಾಂತರ ಮತ್ತೊಂದಿಷ್ಟು ಸಿನಿಮಾ, 500 ಸಿನಿಮಾ ಮಾಡುವಂಥ ಶಕ್ತಿ ಅವರಿಗೆ ಕಾಣ್ಕೊಳ್ಳಿ. ನೋಡಿ, ಇವತ್ತು ಎಂಥ ಒಳ್ಳೆ ಪವಿತ್ರವಾದ ದಿವಸ ಅಂತಂದರೆ ಅದು ಕಾಕತಾಳೀಯವೋ ಅಥವಾ ಅವರು ನೋಡಿಕೊಂಡು ಇಟ್ಟಿರೋರೋ ಗೊತ್ತಿಲ್ಲ. ಇವತ್ತು ಗುರು ಪೂರ್ಣಿಮೆ. ಇವತ್ತು ಬಹಳಷ್ಟು ಜನ ಹೇಳ್ತಾರೆ, ನಾನು ಒಂದು ಕಡೆ ಬೆಳಗ್ಗೆ ಓದಿದ್ದು ನೋಡಿದೆ, ಒಂದು ಒಳ್ಳೆ ಶುರು ಆಗಬೇಕು ಅಂದರೆ ಒಳ್ಳೆ ಗುರು ಇರಬೇಕಂತೆ. ಇವತ್ತು ಗುರುವಿನ ಸ್ಥಾನದಲ್ಲಿ ಇವತ್ತು ವಿಜಯ್ ಅವರು ನಿಂತ್ಕೊಂಡು ಇಷ್ಟು ಜನರನ್ನ ಮುಂದೆ ಸಾಗಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದಾದರೆ ಖಂಡಿತವಾಗ್ಲೂ ಈ ಗುರು ಪೂರ್ಣಿಮೆಯ ದಿವಸ ಏನೇ ಶುರು ಮಾಡಿದ್ರು ಕೂಡ ಗೆಲುವಿದೆ ಅಂತ ಅನ್ನೋದಕ್ಕೆ ಅವರ ಹೆಸರಿನಲ್ಲೇ ವಿಜಯ ಇಟ್ಕೊಂಡು ಬಂದಿದ್ದಾರೆ. ವಿಜಯ್ ಅವರಿಗೆ ನಿರಂತರವಾಗಿರಲಿ, ಕನ್ನಡ ಚಿತ್ರರಂಗದವನಾಗಿ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಅವರಿಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡಬೇಕಾಗ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಕ್ಚುಲಿ ಥ್ಯಾಂಕ್ ಯು ವೆರಿ ಮಚ್ ಶರಣ್ ಸರ್. ನಿಮ್ಮ ವಿಷಯಕ್ಕೆ ಥ್ಯಾಂಕ್ ಯು ಶರಣ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್. ಥ್ಯಾಂಕ್ ಯು. ಅಮೃತ ಸಂಭ್ರಮದ ಅಮೃತಗಳಿಗೆ ಸಂದರ್ಭ ಈಗ ಇದೇ ಇರುತ್ತೆ. ನಮ್ಮ ಊರಲ್ಲಿ ರಣಧೀರ ಸಿನಿಮಾ ಬಂದಾಗ ಯಾವುದೇ ಸಿನಿಮಾ ಬಂದರೂ ಕೂಡ, ಯಾವುದೇ ಕನ್ನಡ ಸಿನಿಮಾ ಬಂದರೂ ಕೂಡ ದಿನ 3 ಬೇಕಾವೆಗಳು
ರವಿಚಂದ್ರನ್ ಸಿನಿಮಾ ಅಂದರೆ ಸಂಡೇ ಮಾತ್ರ 4 ದೇಕಾವೆ, ರವಿಚಂದ್ರನ್ ಅವರ ಸಿನಿಮಾ ಬಂದಾಗ ದಿನಾ 4 ದೇಕಾವೆ. ಅದು ಮಾತ್ರ ಅಲ್ಲ, ಅವರು ಯುದ್ಧಕಾಂಡ ಸಿನಿಮಾ ಬಂದಿದ್ದಾಗ ಸೆಂಟ್ರಲ್ ಥಿಯೇಟ್ರಲ್ಲಿ ಪಿಕ್ಚರ್ ರಿಲೀಸ್ ಆಗಿತ್ತು. ಇಬ್ಬರಿಗೆ 2 ಟಿಕೆಟ್, 15 ರೂಪಾಯಿ ಟಿಕೆಟ್ ಇತ್ತು ಸರ್. ನಾನು ಒಬ್ಬರೇ ನಿಂತಿದ್ದೆ. ಹೌಸ್ಫುಲ್ ಎಷ್ಟಿತ್ತು ಅಂತಂದರೆ ಒಬ್ಬ ಒಂದು ಕೇಳಿದ್ರು ನಾನು ಟಿಕೆಟ್ ಬರುತ್ತೆ ಅಂತ. ನಾನು ನಿಮ್ಗೆ ಈಗ ಹೇಳಿದ್ರೆ ನಾನೆಲ್ಲ ಬ್ಯಾಕ್ ಮಾಡಿಬಿಟ್ಟೆ. 30 ರೂಪಾಯಿ ಟಿಕೆಟ್ ತಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಸಿನಿಮಾ ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ. ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ. 5 ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಒಳ್ಳೆ ಥೀಮ್ಯಾಕ್ ಮಾಡಿರುತ್ತೆ. ಸೊ ನೀವು ಶುರು ಮಾಡಿಲ್ಲ, ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರೋಂಥ ವಿಷಯ. ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಎಲ್ಲರೂ. ಓಕೆನಾ? ಬನ್ನಿ, ನನಗೆ ಪರವಾಗಿ ಭಯ ಇರೋದನ್ನ ಹೇಳ್ತೀನಿ ಅಷ್ಟೇ. 5 ಸಿನಿಮಾ ನಾನು 6 ಸಿನಿಮಾ ನಂದು ಬಿಡಿ, ಇಲ್ಲಿ 6 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. 6 ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ. ಹಾಕ್ಬೋದಾ? ಹಾಕ್ಬೋದಿಲ್ಲಪ್ಪ ಡೈರೆಕ್ಟರ್ಸ್ಗೆ? ಅವ್ರಿಗೆ ಎಲ್ಲ ಸಿನಿಮಾ 6 ತಿಂಗಳಲ್ಲಿ ಮುಗಿಬೇಕು. ಒಂದೊಂದು ಸಿನಿಮಾ 6 ತಿಂಗಳಲ್ಲಿ ಯಾರಿಗೂ ಸಮಯ ಇಲ್ಲ. ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು. ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲೀರಿ. ನೀನೇ ಫಸ್ಟ್, ನೀನೇ ಲೇಟ್ ಮಾಡೋದಿಲ್ಲ. ಸಾಲ ಮಾಡ್ಕೊಂಡು ದುಡ್ಡೆಲ್ಲ ಸಾಲ ಮಾಡ್ಕೊಂಡ್ರೆ ಏನು ಮಾಡ್ತಾ ಈಗ ಬಂದಿದ್ದಾನೆ, ನೀನು ಸಾಲ ತೀರಿಸ್ಕೋ ಇವಾಗ. ಓಕೆ, ಬಟ್ ಮೇಕ್ ಇಟ್ ಅ ಪಾಯಿಂಟ್, ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ 3 ವರ್ಷ 4 ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ಗೂ ಸಾಯಿಸ್ತೀರ, ನೀವು ಸಾಯ್ತೀರಿ. 6 ತಿಂಗಳಿಗೆ ನಿಮ್ಮೆಲ್ಲರೂ ಟೈಮು 6 ತಿಂಗಳ ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರ ಕೈಲಿ ಕೊಟ್ಟು ಬಂದರೆ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ, ಜೊತೆ ನಿಮ್ಗೆ ಇನ್ನಷ್ಟು ಸಿನಿಮಾ ಸಾಗಿಸ್ಬೇಕು. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಓಡ್ತಿಲ್ಲ ಅಂತ ಓಡ್ತಿದ್ರೆ ಏನೇನು ಬರ್ತಾರೆ? ಓಡುತ್ತಿಲ್ಲೇ ನಮ್ಗೆ ಬರ್ಬೇಕಲ್ಲ, ಓಡಿಸ್ಬೇಕು. ಜೀವನದಲ್ಲಿ ನಂಬಿಕೆ ಬೇಕು. ನಂಬಿಕೆನೇ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಎಲ್ಲ ಸಿನಿಮಾ ಹೋಗ್ಬಿಟ್ರೆ ಹಿಂಗೆ ಆಗ್ಬೇಕಾದ್ರೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ. ಸಿನಿಮಾಗಳು ಬೀಳ್ತವೆ ಎತ್ತೊಳ್ತೇವೆ. 6 ತಿಂಗಳು ಚೆನ್ನಾಗಿಲ್ಲ ಅಂತ ಆದರೆ ಈ 6 ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು. ಒಳ್ಳೊಳ್ಳೆ ಸಮಯ, ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವತ್ತು ಬರ್ತಾ ಇದೆ. ಒಂದು KD ಸಿನಿಮಾ ಇವತ್ತು ಬಾಂಬೆಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಸ್ಟಾರ್ಡಮ್, ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಇಲ್ಲ ನಮ್ಮದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿಯಾಗಿದೆ. 70 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲಿ ಇವರು 5 ಸ್ಟಾರ್ ಸಿನಿಮಾ ಮಾಡಕ್ಕೆ ಬಿಟ್ಟಿದ್ದಾರೆ. ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ. ಅದು 6 ತಿಂಗಳು ಪಾಠ ಆಗಬೇಕು. ಈ ಮುಂದಕ್ಕೆ 6 ತಿಂಗಳು ಆ ಪಾಠ ಒಳ್ಳೇದಾಗಬೇಕು. ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಆಲ್ ನ್ಯೂ ಡೈರೆಕ್ಟರ್ಸ್. ರಾಮಾಚಾರಿ 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಹಳ್ಳಿ ಮೇಷ್ಟು 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಶಾಂತಿ ಕ್ರಾಂತಿ 3 ವರ್ಷ ಮಾಡಿದ್ದೀನಿ. ರಿಸಲ್ಟ್ ಯೋಚನೆ ಮಾಡಿ. ಮೇಕ್ ಇಟ್ ಅ ಕಂಡೀಷನ್. ವಿಜಯ್ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ಗೆಲ್ಲರೂ. 6 ತಿಂಗಳಲ್ಲಿ 600 ರೂಪಾಯಿ ದುಡ್ಡು ಕೊಡಬೇಡಿ, ಸಿನಿಮಾ ನೋಡ್ಕೊಳ್ಳಿ ಸೇರ್ತೀರಾ. ಹೌದು, ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಅಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ. ಇವತ್ತು ಮಾತಾಡಿದ್ರೆ ಮಲಯಾಳಂ ಸಿನಿಮಾ ಮಾಡೋದು. ಹೋಗೆಲ್ಲ ಮಲಯಾಳಂ ಸಿನಿಮಾನೇ ಮಾಡೋದು. ಹೋಗ್ರಿ, ತರಲೇಬೇಡಿ. ಯಾರಾಗ ಚಾಲೆಂಜ್ ಮಾಡ್ಕೊಳ್ಳಿ, ಹೋಪ್ಸ್ ತಗೊಳ್ಳಿ. ಒಬ್ರು ಬಂದು ಸಿನಿಮಾ ಮಾಡ್ತೀನಿ ಅಂತ ನಿಮ್ಮ ಜೊತೆ 6 ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವು ಅವ್ರನ್ನ ಉಳಿಸ್ಕೊಡ್ತೀರಾ ಇಲ್ಲ ಅನ್ನೋದು ನೀವು ಡಿಸೈಡ್ ಮಾಡಿ. ಯು ಶುಡ್. ಬರ್ತಾರೆ ಪ್ರೊಡ್ಯೂಸರ್ಸ್ ಬರ್ದೇ ಇಲ್ಲಿದ್ದಾರೆ. ಬರ್ದೇನೆ 250 ಸಿನಿಮಾ ಮಾಡಿದ್ವಿ ಕನ್ನಡ ಇಂಡಸ್ಟ್ರಿ. ನಾವು ವರ್ಷಕ್ಕೆ ಬರ್ತಾ ಇದ್ದಾರೆ. ಉಳಿಸ್ಕೋತಾ ಇದ್ದೀರ ನೀವೆಲ್ಲರೂ. ನೀವು ಯೋಚನೆ ಮಾಡಿ. ಸಿನಿಮಾ ಮಾಡಿಲ್ಲ ಅಂತ ಪ್ರಾಬ್ಲಮ್ ಕೂತ್ಕೊಂಡು ಹೇಳ್ತಾರೆ. ಎಷ್ಟು ನೋವಾಗುತ್ತೆ ನಮಗೆ ಅಂದರೆ, ಸಿನಿಮಾನ ಜನ ಹುಡ್ಕೊಂಡ್ ಬರ್ಬೇಕ್ರಿ, ನಾವು ಕರೆಯೋದಲ್ಲ. ಸಿನಿಮಾ ಹುಡ್ಕೊಂಡ್ ಬರ್ಬೇಕು ಜನ. ನಿಮ್ಮ ಥಿಯೇಟರ್ ಭಾಗ ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ, ಬಿಟ್ಟಿ ಸಿನಿಮಾ ತೋರಿಸಿ ಬನ್ನಿ, ಅರ್ಧ ಸಿನಿಮಾ ಇಟ್ಕೊಂಡು ನೋಡೋದು ದುಡ್ಡು ಕೊಡಿ. ಯಾರು ಇದೆಲ್ಲ ಹೇಳ್ಕೊಡ್ತಿತ್ತು ಸಿನಿಮಾಗೆ? ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ. ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡ್ಕೊಬೇಡಿ. ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದ್ದಾರೆ ಜನ. ಅವ್ರು ಯಾರು ಹೊಸಬರಾದ್ರೆ ಸರಿ, ನಾವೆಲ್ಲ ಬಂದಾಗ ಹೊಸಬರೇ ತಾನೆ. ಶರಣ ಇರೋದ ಗೊತ್ತಿಲ್ವಾ ಜನ? ಫಸ್ಟ್ ಪಿಕ್ಚರ್ ಇರೋದ ಗೆಲ್ಲಿಸಿಲ್ವ ನಿಮಗೆ? ನಾವು ಫಸ್ಟ್ ಪಿಕ್ಚರ್ ಬಂದಾಗ ಗೆಲ್ಲಿಸ್ಲಿಲ್ವಾ?
ಎಲ್ಲ ಗೆಲ್ಕೊಂಡು ಬಂದಿದ್ದೀವಿ, ಮಧ್ಯ ಹಿಂಗಿದ್ದೀವಿ, ಎಲ್ಲ ನಡೆದಿದೆ ಜೀವನ. ಇಟ್ಸ್ ಪಾರ್ಟ್ ಆಫ್ ಲೈಫ್. ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ, ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ಯಾರು ಡೈರೆಕ್ಟ್ ಒಬ್ರು ಕೂಡ ಟಿಟಿ ಕಂಡಿಲ್ಲ ಸರ್. ಆ ದಿನ ಸಿನಿಮಾ ಮಾಡ್ಕೊಟ್ಟಿದ್ರೆ ಇವನು ಹೋಗಲಿಲ್ಲ, ಯಾರು ಹೋಗಲಿಲ್ಲ. ಯಾಕಪ್ಪ? ಅವ್ರಿಗೆ ರೆಡಿ ಅಂತ ಪ್ರಾಮಿಸ್ ಮಾಡಿಲ್ಲ. 6 months ರೆಡಿ ಇಲ್ಲ. ಬೇಗ ಇನ್ನೊಂದು 2 ತಿಂಗಳು ಬೇಕಾ ಹೇಳಿ, ನಾನು ಅವಕಾಶ ಕೊಡಿಸ್ತೀನಿ. ಎಷ್ಟು 2 ವರ್ಷ ಬೇಕಾ? 8 months. ಡೆಲಿವರಿ ಬೇಸಿಸ್. ನೀನು ಏನು ನೆನ್ನೆಸ್ ಕೇಳ್ತಿದ್ಯಾ ನಮಗೆ? ಅಲ್ಲ, ಆಟ ತಗೊಂಡು 6 months ಮಾಡ್ರಿ. ಎಷ್ಟು ಶೂಟ್ ಮಾಡ್ಬೇಕು ನೀವು ಒಂದ್ಸತಿ? ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ 6 ತಿಂಗಳು. ನಾವು 6 ತಿಂಗಳೇ ಕೊಡ್ತೀವಪ್ಪ ನಿಮಗೆ. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟ್ ಫ್ರಮ್ ರೈಟಿಂಗ್ ರೈಟ್ 1 ವರ್ಷ ಕೂತ್ಕೊಂಡು ಬರೀರಿ. 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಬರೀರಿ. ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಬಿಸಾಕ್ರಿ, ನೋಟ್ನ ಬಿಸಾಕ್ಬೇಡ್ರಿ. ಪೇಪರ್ ಎಷ್ಟು ಅದನ್ನ ಮಾಡ್ರಿ. 3 ತಿಂಗಳು ಮಾಡಯ್ಯ, ಇನ್ನೊಂದು 2 ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿಮಗೆ. ಅದು ಓಡದೆ ಹೋಗಿ ಸೈನ್ ಮಾಡಿಸ್ತೀನಿ ನಿಮಗೆ. ಓಕೆ ಮಾಡ್ರಿ ಎಲ್ಲ. ಇನ್ನು ಸುನಿ ಹೇಳಲೇ ಇಲ್ಲ, ಈಗ ಪಿಕ್ಚರ್ ಸೈನ್ ಆಗೋದೇ ನೋಡೋದ. ಅದೇ ಇದೇ ಪ್ರಾಬ್ಲಮ್. ಇಲ್ಲಿಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟರ್ ಸಿನಿಮಾ ಕೊಡ್ಬೇಡಿದ್ದಾರೆ. ಇಲ್ಲಿ ಇರ್ಬೇಕು ಅಷ್ಟೇ. ಮರ್ಯಾದೆ ಕೊಡೋದಿರಲ್ಲ, ಹಾಗೆ ಸಿನಿಮಾ ಹೋಗ್ತಾವ. ಇನ್ನು ಹೋಗ್ತಿಲ್ಲಪ್ಪ, ಇನ್ನು ಕೇಳಿಸ್ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ, ಅಗ್ರಿಮೆಂಟ್ ಎಲ್ಲ ಇದೆ. ವಿಜಯ್ ಇನ್ನು ಮಾತಾಡಲ್ಲ. ವಿಜಯ್ ಕೂಡ ನಾನು ಮಾತಾಡ್ತೀನಿ ಕೆಲವು ವಿಷಯಗಳನ್ನ. ಸುಮ್ಮನೆ ಕರೆಸಿಲ್ಲ ಅವ್ರನ್ನ, ಆಯ್ತಾ? 6 ತಿಂಗಳು ಸಿನಿಮಾ ಮುಗಿಬೇಕು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದರಿಂದ ಸ್ಕ್ರಿಪ್ಟ್ ಬೇಕಾದ್ರೆ 2 ವರ್ಷ ಬರೀರಿ, ಬೇಜಾರಿಲ್ಲ. ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಸಾಕ್ರಿ. ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ, ಯಾರು ರಿಷಬ್, ನಿನ್ಗೂ ಅಷ್ಟೇ 6 ತಿಂಗಳು. ಎಲ್ಲರಿಗೂ 6 ತಿಂಗಳು ಸರ್. 6 ತಿಂಗಳಾದ್ರೆ ನಾನು ಇವ್ರು ಬಂದು ಬೈತೀನಿ, ಹೇಳ್ತೀನಿ ಯಾರಾದ್ರೂ ಸಿನಿಮಾ ಲೇಟ್ ಮಾಡ್ತಾರೆ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಹಿಯರ್ ಅಗೇನ್. ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಎಲ್ಲ ಡೈರೆಕ್ಟರ್ ಸತ್ತೇ ಕೂತಿದ್ದಾರೆ. ನಿಮ್ಮ ಮಗನೇ ನನಗೆ ಕಾಣಿಸ್ತಿರೋದಿಲ್ಲ. ಹೆಂಗಿದೆ ನೋಡಿ, ಅಂತ ಕೂತವ್ರೆ. ಸಿನಿಮಾ ಕೊಟ್ಟಲ್ಲಿ ಕೂಡ ನೋಡಿ ಹೆಂಗ್ ಕೂತಿದ್ದೀರಿ ನೀವು. ಬಗ್ಗೆ ಕೊಟ್ಟಿದ್ದಾರೆ ಅವರು. ಓಕೆ, ನೀವೇನು ಸರ್ ಇಲ್ಲಿ? ಅದೋಕೆ. ಓಕೆ, ನೀವು 6 ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಬೋದು. 6 ಸಿನಿಮಾ ಆದ್ಮೇಲೆ ಮಾಡಲಿ ಸರ್. 6 ಸಿನಿಮಾ ಗೆದ್ದು ಬನ್ನಿ ಸರ್ ನೀವು. ಓಕೆ, ನನಗೆ 6 ತಿಂಗಳ ಟೈಮ್ ಇಲ್ಲ, ಜಾಸ್ತಿ ಕೊಡಬೇಕು. 6 ತಿಂಗಳ 3 ತಿಂಗಳು ಸಿನಿಮಾ ಮಾಡ್ಕೊಡ್ತೀನಿ, ಅದು ರೆಡಿ. ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ, ವಿಜಯ್ ಸ್ಟಾರ್ಟ್ ಆದ ಸಿನಿಮಾ ಮಾಡಬೇಕಾದ್ರೆ ಚಿಕ್ಕ ಸಿನಿಮಾ ಮಾಡಕ್ಕೆ ನಡೆಯಿಲ್ಲ. ಕನ್ನಡ ಇಂಡಸ್ಟ್ರಿ ಎದ್ದು ಮಾತಾಡೋ ಒಂದು ಸಿನಿಮಾ ಮಾಡಬೇಕು. ಅದಕ್ಕೆ ಬಡ್ಜೆಟ್ ಕೊಡ್ತೀನಿ, ಟೈಮಿಂಗ್ ಕೊಡ್ತೀನಿ. ನೀವು ಪ್ರಿಪೇರ್ಡ್ ಆಗಿ ಬನ್ನಿ. ಕತೆ ತಗೊಂಡು ಮಾಡಿ ಅಂತ ಕತೆ ತಗೊಳ್ಳಿ, ಚೆನ್ನಾಗಿ ಮಾಡ್ತೀನಿ. ಒಂದ್ಸಲ ಅನ್ಸುತ್ತೆ ನಿಮಗೆ, ಮಾಡಿಕೊಟ್ಮೇಲೆ ಅನ್ಸುತ್ತೆ ನಿಮಗೆ. ಡೋಂಟ್ ವರಿ. ಓಕೆ, ಸಿನಿಮಾ ಲೆಟ್ ಅಸ್ ಫಿನಿಶ್ ದಿಸ್ ಪ್ರಾಡಕ್ಟ್ ವಿತ್ ದಿಸ್ ಯಂಗ್ಸ್ಟರ್ಸ್. ನಾನು ಈ ಯಂಗ್ಸ್ಟರ್ಸ್ ಖುಷಿ ನೋಡಿದ್ರೆ ಸರ್ ನನಗೆ ಖುಷಿ ಆಗುತ್ತೆ. ಡೈರೆಕ್ಟರ್ಸ್ ಗೆಲ್ಬೇಕು, ಎಲ್ಲರೂ ಆಸೆ ಇಟ್ಕೊಂಡು ಬಂದಿದ್ದಾರೆ, ಕನ್ಸ್ಕೊಂಡಿದ್ದಾರೆ. ಇವಾಗ ಏನು ಫ್ಯೂಚರ್ ಇದೆ, ಇವಾಗ ಏನು ಕಾನ್ಫಿಡೆನ್ಸ್ ಇದೆ, ಇವಾಗ ಏನು ಬಿಲೀಫ್ ಇದೆ, ಇವಾಗ ಪಾರ್ಟ್ ಹೋಗ್ಬೋದು ಇಂಡಸ್ಟ್ರಿ. ಸೊ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್. ನೀವು ಮಾಡುವ ಕೆಲಸ ತುಂಬ ಅದ್ಭುತವಾದ ಕೆಲಸ ಇರುತ್ತೆ, ಮಾಡೋದು ಒಳ್ಳೆ ಕೆಲಸ. ಒಂದು ಓಪ್ಸ್ ಕೊಟ್ಟಿದ್ದೀರಾ, ಇಲ್ಲಿ ಅಷ್ಟು ಜನ ಬಂದು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಸರ್. ನೀವು ಆ ಟಾಟಾ ಬೇಕು ಅಂದರೆ ಮತ್ತೆ ಟಾಟಾ ಇಟ್ಟು ಮಾಡ್ಬೋದು. ಭಯ ಒಂದು ಮಾತ್ರ ನೋಡ್ಕೊಡಿ. ಓಕೆ,